Jairam, okay, sorry. Jairaj, all right, thank you so much, pardon me. So ಈಗ ನೆಕ್ಸ್ಟ್ ಸಿನಿಮಾದ ಟೀಸರ್ ಅನ್ನ ಬಿಡುಗಡೆಗೊಳಿಸೋದಕ್ಕೆ ನಾವು ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ. ಸೊ ಜೋರಾದ ಚಪ್ಪಾಳೆಗಳೊಂದಿಗೆ ಹಿಂದೆ ಅವರ ಅಭಿಮಾನಿಗಳೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಸೊ ಸ್ವಾಗತಿಸೋಣ ಟೈಗರ್ ಅವರನ್ನ. ಓಕೆ, ಸೊ ಟೈಗರ್ ಸರ್ ನೀವು ವೇದಿಕೆಗೆ ಬನ್ನಿ. ಸೊ ಹಾಗೆ ಬಲರಾಮರಾಗಿ ಮುಂದಕ್ಕೆ ನಮ್ಮನ್ನ ರಂಜಿಸೋದಕ್ಕೆ ಸಜ್ಜಾಗಿರುವಂತಹ ನಮ್ಮ ಟೈಗರ್ ಸರ್ ಇವತ್ತು ಚಿತ್ರದ ಟೀಸರ್ ಅನ್ನ ಬಿಡುಗಡೆಗೊಳಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ. ನೀವು ಟೀಸರ್ ಲಾಂಚ್ ಮಾಡಿದ್ರೆ ಸೊ ಟೀಸರ್ ಪ್ಲೇ ಆಗುತ್ತೆ ಸರ್. ಮೊದಲಿಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಈ ಸಿನಿಮಾ ತಂಡದವ್ರಿಗೂ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಒಂದಿಷ್ಟು ಲೇಟ್ ಆಯ್ತು, ಯಾಕಂದ್ರೆ ನನ್ಗೆ ಹೇಳಿದ್ದು ನಿಜವಾಗ್ಲೂ 7 ಗಂಟೆಗೆ ಬನ್ನಿ ಅಂತ. ನಮ್ ಸೀನಿಯರ್ಸ್ ಎಲ್ಲ ವಾಸಣ ದಯವಿಟ್ಟು ಕ್ಷಮೆ ಇರಲಿ, ಬಹಳ ಜನ ವೇಟ್ ಮಾಡ್ತಿದ್ರು ಅಂತ ಗೊತ್ತಾಯ್ತು. ಅಂಡ್ ಒಳ್ಳೇದಾಗ್ಲಿ. ಅಂಡ್ ನನಗೆ ತುಂಬಾ ಖುಷಿ ಆಗಿದ್ದು ಅಜಿತ್ ಅವರು, ಬನ್ನಿ ಪ್ಲೀಸ್ ದಯವಿಟ್ಟು ಬರ್ಬೇಕು. ನಾನು ನಿಮ್ಮನ್ನ ಮೀಟ್ ಮಾಡಿದ್ದು ನಮ್ಮ ಅಗ್ನಿಶ್ರೀಧರ್ ಸರ್ ಸಾಹೇಬ್ರವರ ಮನೇಲಿ ಒಂದ್ಸಲ ಮೀಟ್ ಮಾಡಿದ್ದೆ ಫಸ್ಟ್. ಸೊ ಬಹಳ ನನಗೆ ನೋಡಿದಾಗ್ಲೂ ತುಂಬಾ ಖುಷಿ ಆಗ್ತಿತ್ತು. ಅಂಡ್ ನಾನು ಈಗಲೇ ಮಾತಾಡ್ಬಿಡ್ತೇನೆ, ಆಮೇಲೆ ಟೀಸರ್ ಬಂದ್ಬಿಡ್ಲಿ. ಯಾಕಂದ್ರೆ ನಾನು ತಂದೆಯವ್ರ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದೀನಿ. ಅಂದ್ರೆ ಜಯರಾಜ್ ಸಾಹೇಬ್ರ ಬಗ್ಗೆ ನಾನು ಬಹಳಷ್ಟು ತಿಳ್ಕೊಂಡಿದ್ದೀನಿ. ಬಲರಾಮ ಅಂತ ನಾವೀಗ ಏನ್ ಸಿನಿಮಾ ಮಾಡ್ತಿದೀವಿ, ಒಂದಿಷ್ಟು ಕ್ಯಾರೆಕ್ಟರ್ಸ್ ಬರುತ್ತೆ. ಆ ಕತೆ ಮಾಡ್ಬೇಕಾದ್ರೆ ಒಂದಿಷ್ಟು ಜಯರಾಜ್ ಸರ್ ಅವರ ಬಗ್ಗೆ ನಾನು ತಿಳ್ಕೊಬೇಕಾರೆ ನಾವು ನೋಡಿರ್ಲಿಲ್ಲ ಆಕ್ಚುಲಿ. ನಮ್ಮ ಶಿವರಾಮ್ ಸಾಹೇಬರಾಗ್ಲಿ ಅಥವಾ ಅಗ್ನಿಶ್ರೀಧರ್ ಸಾಹೇಬರಾಗ್ಲಿ, ಇವರೆಲ್ಲ ಅವ್ರ ಬಗ್ಗೆ ಮಾತಾಡೋದು ಒಂದು ವಿಡಿಯೋಸ್ ನ ನೋಡಿದ್ರೇನೆ ನಮ್ಗೆ ಲೈಕ್ ಮೈ ಜುಮ್ ಅನ್ಸುತ್ತೆ. ಕೆಲವು ಕಡೆ ಅವ್ರ ಬಗ್ಗೆ ಹೇಳ್ತಾ ಕೆಲವು ಇನ್ಸಿಡೆಂಟ್ಸ್ ಎಲ್ಲ ಹೇಳಿರ್ತಾರೆ. ಅವ್ರ ಮೇಲೆ ಅಟ್ಯಾಕ್ ಆಗಿದ್ದು, ಆಮೇಲೆ ಮಚ್ಚು ಹೊಡೆದ್ರೆ ರಿವರ್ಸ್ ಬರೋದಂತೆ ಮಚ್ಚು, ಆ ತರದೊಂದು ಸ್ಟ್ರಾಂಗ್, ಆ ತರದೊಂದು ಪೈಲ್ವಾನ್, ಆ ತರದೊಂದು ಗತ್ತು ಅಂತ ಹೇಳಿ. ಸೊ ಬಹುಶಃ ಈ ಸಿನಿಮಾದಲ್ಲೂ ಅಷ್ಟೇ ಗತ್ತಿರ್ಲಿ, ಅಂಡ್ ನಮ್ಮ ಅಜಿತ್ ಅವ್ರಲ್ಲೂ ಅಷ್ಟೇ ಗತ್ತಿರ್ಲಿ. ಅಂಡ್ ಈ ಸಿನಿಮಾ ಸಾಕಷ್ಟು ಯಶಸ್ಸು ಕಂಡ್ಲಿ. ಅಂಡ್ ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಹಾಕಿರೋ ಬಂಡವಾಳ ವಾಪಸ್ ಬರಲಿ. ಅಂಡ್ ನಮ್ಮ ಡೈರೆಕ್ಟರ್ ಅವರು ಚೆನ್ನಾಗಿ ಮಾಡಿರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಮ್ಗೆ ಈಗ ಜಸ್ಟ್ ಒಂದು ವಿಟಿ ನೋಡಿದ್ರೆ ಬಹಳ ಚೆನ್ನಾಗಿದೆ. ಎಸ್ಪೆಷಲಿ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿತ್ತು. ಅಂಡ್ ಒಳ್ಳೆದಾಗ್ಲಿ. ಲೈಕ್ ಪ್ರೊಡ್ಯೂಸರ್ ಸಾಹೇಬ್ರೆ ಎಲ್ಲಿದ್ದಾರೆ ಸರ್, ಬನ್ನಿ. ಡೈರೆಕ್ಟರ್ ಬಂದ್ಬಿಡಿ. ಯಾಕಂದ್ರೆ ನೀವು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಯಾವಾಗ್ಲೂ ಹೇಳ್ತೀವಿ, ಅವರೇ ಮುಖ್ಯ ಅಂತ. ಬಟ್ ಶಿಪ್ ಓನರೇ ಇವ್ರು ಶಿಪ್ ಕೊಟ್ಟಿಲ್ಲ ಅಂದ್ರೆ ಯಾವ್ದು ಏನು ನಡೆಯಲ್ಲ. ಸೊ ಈ ಒಂದು ಸಿನಿಮಾ ಟೀಸರ್ ಲಾಂಚ್ ನೀವೆಲ್ಲರೂ ಸೇರ್ಕೊಂಡು ಎಲ್ಲ ಹೇಳ್ಬೇಕು. ಬಂಡವಾಳ ಹಾಕಿರ್ತೀವಿ. ಸಿನಿಮಾ ತಂಡದವ್ರನ್ನ ಕರ್ಬಿಡೋಣ ಸರ್, ಹೀರೋಯಿನ್ ಇದ್ದಾರೆ ಬನ್ನಿ ಪ್ಲೀಸ್. ಸೊ ವಿತೌಟ್ ಯು ಅಷ್ಟೇ ಲೇಟ್ ಆಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಒಳ್ಳೇದಾಗ್ಲಿ. ಸ್ವಲ್ಪ ಚೆನ್ನಾಗಿ ಮಾಡಿದ್ರು, ನಿಜ ತುಂಬಾ ಚೆನ್ನಾಗಿ ಮಾಡಿದ್ರು. ಆಲ್ ದಿ ಬೆಸ್ಟ್. ಒಳ್ಳೆದಾಗ್ಲಿ. ಆಯ್ತು ಸರ್, ಆಯ್ತು ಸರ್. ಸೂಪರ್ ಸರ್, ಸೂಪರ್, ವೆರಿ ನೈಸ್. ಒಂಚೂರಿ ಗ್ರೂಪ್ ಫೋಟೋ ಕೊಡ್ತಲ್ಲ. ಮುಂದೆ ಬಂದ್ರೆ ಅವ್ರನ್ನ ನೋಡ್ತೀವಿ ನಾವು. Okay.
ಥ್ಯಾಂಕ್ ಯು. ಸೊ 1 ಸೆಕೆಂಡ್ ಎಲ್ಲರೂ ಸ್ಟೇಜ್ ಮೇಲೆ ಹಾಗೆ ಇದ್ಬಿಡಿ. ಟೀಮೇ ಲಾಂಚ್ ಮಾಡಿ ಅಂತ ಸರ್ ಹೇಳಿರೋದ್ರಿಂದ ನೀವೆಲ್ಲರೂ ಒಟ್ಟಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಸರ್, ಬಲರಾಮ ಹೇಗೆ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅಂದ್ರೆ ನಾನು ಜಯರಾಮ ಅಂತ ಹೇಳ್ತಾ ಇದ್ದೀನಿ ಸರ್. ಆ ರೇಂಜ್ ರಿಜಿಸ್ಟರ್ ಆಗ್ಬಿಟ್ಟಿದೆ ಆಲ್ರೆಡಿ. ಸೊ ಆಬ್ವಿಯಸ್ಲಿ ನಿಮ್ ಸಿನಿಮಾ ಅಂದ್ರೆ ಎಕ್ಸ್ಪೆಕ್ಟೇಷನ್ ಅದೇ ರೀತಿ ಇರೋದೆ. ಸೊ ನಿಮ್ಮ ಬ್ಲೆಸಿಂಗ್ಸ್ ಅಂಡ್ ವಿಶಸ್ ಮೂಲಕ ಎಂಟೈರ್ ಸಿನಿಮಾಗೆ ಒಳ್ಳೇದಾಗ್ಲಿ ಆಬ್ವಿಯಸ್ಲಿ ನೀವು ಯಾವಾಗ್ಲೂ ಹೇಳ್ತಾ ಇರ್ತೀರಾ. ಸೊ ನೀವು ಎಲ್ಲ ಸಿನಿಮಾ ತಂಡದವರು ಸೇರಿ ಟೀಸರ್ ಅನ್ನ ಲಾಂಚ್ ಮಾಡ್ಬೇಕಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ನಿರ್ಮಾಪಕರೇ ನೀವೇ ಹೇಳ್ಬೇಕು. ಓಕೆ, 1 2 3 ಕೌಂಟು. Okay, ready? So 3, 2, 1, go. ಟೀಸರ್ ಲಾಂಚ್. ಥ್ಯಾಂಕ್ ಯು ಸರ್. ಕುತ್ಕೊಳ್ಳಿ ನೋಡೋಣ. ರಾಜ್ ಅಂತ, ಇದೊಂದು 2ನೇ ಡೈರೆಕ್ಷನ್ ಸಿನಿಮಾ. ಫಸ್ಟ್ ಒಂದು ಟೈಟ್ಲ್ ಬೇಕಾದ ಒಂದು ಸಿನಿಮಾ ಮಾಡಿದೆ, ಒಂದು 10 ವರ್ಷ, ಅಂದ್ರೆ ತುಂಬಾ ದೊಡ್ಡ ಗ್ಯಾಪೇ ಆಯ್ತು. ಆದ್ಮೇಲೆ ಮತ್ತೆ ಒಂದು ಸಿನಿಮಾ ಜಾಂಟಿ ಸನ್ ಆಫ್ ಜಯರಾಜ್. ಎಲ್ಲಕ್ಕಿಂತ ಒಂದ್ ಸ್ವಲ್ಪ ಲೇಟ್ ಆಗಿದ್ದು, ಎಲ್ಲರಿಗೂ ಸಾರಿ ಕೇಳ್ತೀನಿ. ಅದಾದ್ಮೇಲೆ ಈ ಒಂದು ಸಮಾರಂಭಕ್ಕೆ ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನೋದು ನಮ್ಮ ಟೈಗರ್ ಸರ್. ಸೊ ಇವರು ಬಂದು ಒಂದು ಹೊಸ ಟೀಮ್ಗೆ ಸಾಥ್ ಕೊಡೋದ್ರಿಂದ ನಮಗೊಂದು ಎಕ್ಸ್ಟ್ರಾ ಎನರ್ಜಿ ಬರುತ್ತೆ, ಇನ್ನೊಂದು ಸಿನಿಮಾಗಳು ಮಾಡೋಣ. ಸೊ ಹೊಸ ತಂಡಗಳು ಸಿನಿಮಾಗೆ ಬರೋಕೆ ಇಷ್ಟ ಬಿಡುತ್ತೆ. ಸೊ ಥ್ಯಾಂಕ್ ಯು ಸರ್. ಅಂಡ್ ಜಾಂಟಿ ಸನ್ ಆಫ್ ಜಯರಾಜ್ ಫಸ್ಟ್ ಕತೆ ಮಾಡಿಕೊಂಡು ಕುಮಾರ್ ಸರ್ ಹತ್ರ ಹೋದೆ. ಸೊ ಇಲ್ಲಿ ಕಾಣಂತ ಇಲ್ವಲ್ಲ. ಸೊ ಅವ್ರಿಗೆ ಕತೆ ಹೇಳಿದಾಗ ಫಸ್ಟ್ ಆಕ್ಚುಲಿ ಬೇರೆ ಬೇರೆ ಹೀರೋಗಳು ಅಂತ ಒಂದಿಷ್ಟು ಮಾತುಕತೆ ಆಯ್ತು. ಅದಾಗಿ ಫಸ್ಟ್ ಲಾಕ್ ಟೈಮ್ ಅಲ್ಲಿ ನಾವು ಊರಿದ್ದಾಗ ಫೋನ್ ಮಾಡಿ, ಇಲ್ಲ ಮಾಡಿರೋದು ಹೆಂಗಿರೋ ಅಂಡರ್ವರ್ಲ್ಡ್ ಬೇಸ್ ಸಬ್ಜೆಕ್ಟ್, ಐ ಥಿಂಕ್ ಜಯರಾಜ್ ಸರ್ ತೀರೋದ್ಮೇಲೆ ನಡೆಯುವಂತ ಒಂದಿಷ್ಟು ಸನ್ನಿವೇಶಗಳನ್ನ ಇಟ್ಕೊಂಡು ಕಮರ್ಷಿಯಲ್ ಸಿನಿಮಾ ಕತೆ ಮಾಡಿರೋದು. ಸೊ ಅವ್ರ ಮಗನೇ ಇದ್ದಾರೆ, ಮಾಡೋಣ ಸರ್. ಗೊತ್ತಿಲ್ಲ, ಯಾರು ನೋಡಿಲ್ಲ, ಏನಿಲ್ಲ. ಇಲ್ಲ ಒಂದ್ಸಲಿ ಕರೆಸಿ ಬಂದು ಮೀಟ್ ಮಾಡಿ ಕತೆ ಹೇಳಿ ನೋಡೋಣ. ನಮ್ಮ ತಲೆಯಲ್ಲಿ ಓಕೆ ಡಾನು, ಅಂಡರ್ ವರ್ಲ್ಡ್, ಬೇರೆ ಬೇರೆ ತರ ಇಮೇಜಿನೇಷನ್ ಇತ್ತು. ಸರಿ ಆಯ್ತು ಅಂದ್ಬಿಟ್ಟು ಒಂದು ಹೋಟೆಲ್ ಕರ್ಸಿದ್ರು. ಬಂದು ಕುಂಡ್ಕೊಂಡ ಅವ್ರು ನೋಡಿದ್ರೆ ಅವರ ಡ್ಯಾಡಿಗಿದ್ದ ಹೆಸರಿಗೂ ನಮ್ಮ ಇಮೇಜಿನೇಷನ್ಗೂ ಅವ್ರು ಬಂದಿದ್ದ ರೀತಿಗೂ ಸಂಬಂಧನೇ ಇಲ್ಲ. ಆಕ್ಚುಲಿ ನಾನು ಫಸ್ಟ್ ನೋಡ ಚಾಕ್ಲೇಟ್ ಇರೋ ತರ ಕಂಡಿದ್ದೆ ಅವ್ರನ್ನ ಕಣ್ಣಿಗೆ. ಎಲ್ಲ ಕೆನ್ನೆಲ್ಲ ತುಂಬಿಕೊಂಡು ಟೊಮೊಟೊ ತರ ಬಂದು ಕುಂತ್ಕೊಂಡು, ಈ ನಿನ್ ಕತೆನ ನಾನು ಮಾಡಿದಾರೆ, ಐ ಮೀನ್ ಅವ್ರು ತುಂಬಾ ರಾಗ್ ಮಾಡಿದ ಕತೆ ಹೆಂಗಿದ್ರು ಕತೆ ಇಲ್ಲ ಚೆನ್ನಾಗಿದೆ ಮಾಡ್ತೀನಿ ಅಂತ ಹೇಳಿ ಹೇಳಿದ್ರು. ಅದಾದ್ಮೇಲೆ ಟೈಟ್ಲ್ ಲಾಂಚ್ ಟೈಮ್ ಅಲ್ಲಿ ಅವ್ರಿಗೆ ಹೇಳಿದೆ, ಇಲ್ಲ ಬ್ರೋ ಹಿಂಗಿದ್ರ, ಇಲ್ಲ 2 ತಿಂಗಳು ನಂಗೆ ಟೈಮ್ ಕೊಡಿ, ನಾನು ರೆಡಿ ಆಗ್ತೀನಿ ಆಮೇಲೆ ಹೇಳಿ. ಆ 2 ತಿಂಗಳು ಹೆಂಗೆ ಡೆಡಿಕೇಶನ್ ಮಾಡಿದ್ರು ಅಂದ್ರೆ ನಾನು ನೋಡಿದ ಕ್ಯಾರೆಕ್ಟರ್ ಏನೇನು ಅನ್ಸ್ತು. ಐ ಥಿಂಕ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ ಆ ಟೈಮಲ್ಲಿ. ನನ್ನ ಕ್ಯಾರೆಕ್ಟರ್ ಏನ್ ಬೇಕು ಆ ತರ ಬಿಲ್ಡ್ ಆಗಿ ಸೊ ಸಿನಿಮಾ ಸ್ಟಾರ್ಟ್ ಆಯ್ತು. ಫಸ್ಟ್ ಸುಗೂರ್ ಕುಮಾರ್ ಸರ್ಗೆ ಥ್ಯಾಂಕ್ ಯು. ನಂಗೆ 2ನೇ ಅವಕಾಶ ಆಯ್ತು. ಟೈಟ್ಲ್ ಬೇಕಾ ಫಸ್ಟ್, ಇದು 2ನೇ ಸಿನಿಮಾ. ಪ್ರೊಡಕ್ಷನ್ ನನಗೆ ಕೊಟ್ಟಿರೋಂತ ಒಂದು ಆಪರ್ಚುನಿಟಿ ಅಥವಾ ಅವಕಾಶ ನಂಗೆ ಸಿಕ್ಕಿರೋಂತ ಒಂದು ಆರ್ಟಿಸ್ಟ್ ಟೆಕ್ನಿಷಿಯನ್ ಇಟ್ಕೊಂಡು ಪ್ರಾಮಾಣಿಕವಾಗಿ ನನ್ನ ಕೆಲಸ ನಾನು ಮಾಡಿದ್ದೀನಿ. ಮಿಕ್ಕಿದ್ದು ನೀವು ಕರ್ಕೊಂಡ್ಬೇಕು. ಇನ್ನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು. ಸೊ 4 ಸಾಂಗು, ಒಂದು ಪ್ರೇಮ್ ಸರ್ ಹಾಡಿದ್ರು, ನಮ್ಮ ಮೂರ್ತಿ ಸರ್ ಲಿರಿಕ್ ಇಷ್ಟು, ಒಂದು ಒಳ್ಳೆ 2 ಸಾಹಿತ್ಯ ಬರ್ಕೊಟ್ರು, ಒಂದು ಚೇತನ್ ಸರ್ ಒಂದು ಸಾಹಿತ್ಯ ಬರೆದ್ರು. ಅಂಡ್ ನಮ್ಮ DOP ಅರ್ಜುನ್ ಅಕೋಟ್ ಅಂತ, ಇಸ್ ಫ್ರಮ್ ಕೇರಳ, ಕಾರಣಾಂತರ ಬಂದಿಲ್ಲ ಇವತ್ತು. ತುಂಬಾ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ಮೈಕಲ್ ನಾಗರಾಜ್ ಇದ್ದಾರೆ, ಪೆಟ್ರೋಲ್ ಇದ್ದಾರೆ, ಶರತ್ ಲಲಿತಾಶ್ವ ಇದ್ದಾರೆ, ರಾಜವರ್ಧನ್ ಸರ್ ಇದ್ದಾರೆ, ಕಿಶನ್ ಇದ್ದಾರೆ, ನಿಶ್ವಿಕಾ ಪಾಟೀಲ್ ಹೀರೋಯಿನ್ ನಮ್ಮ ನಾಯಕಿ. ಸೊ ತುಂಬಾ ಕಷ್ಟ ಕೊಟ್ಟಿದ್ದು ಆಕ್ಚುಲಿ ಎಲ್ಲ ಆರ್ಟಿಸ್ಟ್ಗಳು, ಎಲ್ಲ ಟೆಕ್ನಿಷಿಯನ್ಗೂ. ಮೇನ್ ಆಗಿ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನೆನ್ಸ್ಕೋಬೇಕು ನಾನು. ಬಿಕಾಸ್ 24 hours ನಾನ್ ಸ್ಟಾಪ್ ಶೂಟ್ ಮಾಡ್ತಾ ಇದ್ದೆ. ಬೆಳಗ್ಗೆ ಹೋಗಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕ ನಾನ್ ಸ್ಟಾಪ್ ಶೂಟ್ ಮಾಡ್ತಾ ಇದ್ದೆ. ಆರ್ಟಿಸ್ಟ್ಗಳು ಚೇಂಜ್ ಆಗ್ತಾ ಇದ್ರು, ಬಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಟೆಕ್ನಿಷಿಯನ್ ಯಾರು ಚೇಂಜ್ ಆಗಿರಲಿಲ್ಲ. ತುಂಬಾ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡಿದ್ರೆ, ಇಷ್ಟಪಟ್ಟು ಮಾಡಿದ್ದಾರೆ. ಸೊ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. 4 ಸಾಂಗ್ ಅದ್ಭುತವಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಾಂಗ್ ಮಾಡಿದ್ರೆ ನಿಂಕೋರ್ಸ್ ಅವರು BGM ನೋಡಿದ್ರೆ ಗೊತ್ತಾಗೋದು ಯಾವ ತರ ಕೆಲಸ ಮಾಡಿರ್ತಾರೆ ಅಂತ. ಅಂಡ್ ಸಿನಿಮಾಕ್ಕೆ BGM ಹಾಲೆಕ್ಸ್ ಅಂತ ಇನ್ನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ರು ಕಾರಣಾಂತರದಿಂದ. ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ, ನಾನು ಅನ್ಕೊಂಡಂತ ಸಿನಿಮಾ ಬಂದಿದೆ. ಸೊ ಆದಷ್ಟು ಬೇಗ ಥಿಯೇಟರ್ ಬರ್ತೀವಿ. ಇಲ್ಲಿ ತನಕ ಸಪೋರ್ಟ್ ಕೊಟ್ಟು ಇಲ್ಲಿ ತನಕ ಕರ್ಕೊಂಡ್ ಬಂದಿರೋ ಎಲ್ಲ ಮೀಡಿಯಾದವ್ರಿಗೂ, ನನ್ನ ಸ್ನೇಹಿತರ ಬರ್ಗೂ ಧನ್ಯವಾದ ಹೇಳ್ತಾ. ಸೊ
ಮಾತು ಮುಗಿಸ್ತೀನಿ ಅಣ್ಣ. ಹೌದು ಸರ್, ಜಯರಾಜ್ ಸರ್ ಸತ್ತು ನಂತರ ಒಂದಿಷ್ಟು ರಿಯಲ್ ಇನ್ಸಿಡೆಂಟ್ಗಳನ್ನ ಎತ್ಕೊಂಡು ಕಮರ್ಷಿಯಲ್ ಆಗಿ ನಿಂತಿದ್ದೀನಿ. ಅವ್ರು ತೀರೋದಂತ ಸಂದರ್ಭದಲ್ಲಿ ಒಂದಿಷ್ಟು ಇನ್ಸಿಡೆಂಟ್ಗಳನ್ನ ಕೇಳಿದ್ದು, ಈ ಮಾರ್ಕೆಟ್ ದಂಧೆಗಳು ನಡೀತಾ ಇರ್ಬೋದು, ಒಂದು ಫೈನಾನ್ಸಿಯಲ್ ನಡೀತಾ ಇರೋ ಒಂದು ಅಂಡರ್ವರ್ಲ್ಡ್, ಅವ್ರ ಲೆಫ್ಟ್ ರೈಟ್ ಅಂತ ಇದ್ದಂತ ಒಂದಿಷ್ಟು ಕ್ಯಾರೆಕ್ಟರ್ ನಾನು ಕೇಳಿದ್ದು, ಒಂದಿಷ್ಟು ನೋಡಿದ್ದು, ಓದಿದ್ದೆಲ್ಲ ಸೇರಿ ಒಂದು ಕಮರ್ಷಿಯಲ್ ಮಾಡಿದ್ರು ಸಿನಿಮಾ. ಸರ್, ಒಂದು ಇಲ್ಲಿ ಜಯರಾಜ್ ಮಗನೇ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಬಂದಿರೋದ್ರಿಂದ ಸಣ್ಣ ಜಯರಾಜ್ ಅಂತ ಮಾಡಿದೀನಿ. ಜಯರಾಜ್ ಅವ್ರು ಕೂಡ ಅವ್ರ ಸತ್ತಂತ ಸಾಯ ಕಾರಣ ಆದಂತ ಒಂದಿಷ್ಟು ಇನ್ಸಿಡೆಂಟ್ಗಳು, ಸಾಯಕ್ ರೀಸನ್ ಒಂದಿಷ್ಟು, ಅದೆಲ್ಲ ಸೇರಿಸಿ ಅವ್ರ ಅಪ್ಪನ ಕ್ಯಾರೆಕ್ಟರ್ನ ಅವ್ರ ಕೈಲಿ ಮಾಡಿಸಿರುವಂತ ಒಂದು ಕ್ಯಾರೆಕ್ಟರ್ ಡಬಲ್ ಶೇಡ್ ಅಲ್ಲಿ ಕಾಣ್ತಾರೆ. ಸರ್ ಇಲ್ಲ, ಅವರು ಕಾಲಘಟ್ಟದಲ್ಲಿ ಯಾರು ಮಾತಾಡಿಲ್ಲ, ಬಟ್ ಆ ಕಾಲಘಟ್ಟದಲ್ಲಿ ಇದ್ದಂತ ಒಂದಿಷ್ಟು ಕ್ಯಾರೆಕ್ಟರ್ಗಳನ್ನ ಕಾಲ್ಪನಿಕ ಆಗಿ ಬೇರೆ ತಗೊಂಡಿದ್ದೀನಿ. ಸರ್ ಕಂಪ್ಲೀಟ್ ಹಳೆ ಬೆಂಗಳೂರೇ, ಒಂದು ಹಳೆ ಸ್ಟೈಲಲ್ಲಿ ಏನ್ ಬೆಂಗಳೂರು ಇತ್ತು ಆ ಬೆಂಗಳೂರನ್ನ ಶೂಟ್ ಮಾಡಿದ್ವಿ. ಸರ್ 89, 90, ದೆನ್ ಇವಾಗ ಅವ್ರ ಮಗ ಇರೋ ಜನರೇಷನ್, ಈ ಜನರೇಷನ್ ಕಂಟಿನ್ಯೂ ಇದೆ. ಜೈರಾಜ್ ಸತ್ತಂತ ಟೈಮಲ್ಲಿ ಒಂದಿಷ್ಟು ಜನ ಏನ್ ಕ್ಯಾರೆಕ್ಟರ್ಗಳಿದೆ ಆ ಕ್ಯಾರೆಕ್ಟರ್ಗಳು ಬರ್ತವೆ. ನನ್ ಸಿನಿಮಾಕ್ಕೆ ಏನ್ ಬೇಕಿತ್ತು ಆ ತರ ಇದಾರೆ. ಇವಾಗ ತಾನೇ ಪ್ರಮೋಷನ್ ಸ್ಟಾರ್ಟ್ ಮಾಡಿದೀವಿ, ನೀವ್ ಎಷ್ಟು ಬೇಗ ಜನಕ್ಕೆ ತಲುಪಿರ್ತೀವಿ ಅನ್ನೋದ್ರ ಮೇಲೆ ನಾನು ಆಚೆ ಸಿನಿಮಾ ರಿಲೀಸ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಕೆಲವೊಂದು ಆರ್ಟಿಸ್ಟ್ಗಳ ಹೆಸರುಗಳನ್ನ ಮಿಸ್ ಆಗಿದ್ರೆ ಅಥವಾ ಟೆಕ್ನಿಷಿಯನ್ ಮಿಸ್ ಆಗಿದ್ರೆ ಕ್ಷಮೆ ಇರಲಿ. ನಮ್ಮ ನಾಯಕ ನಟಿ ನಿಶ್ವಿಕಾ ಅವರು ಫಸ್ಟ್ ಶ್ರುತಿ ಪಾಟೀಲ್ ಆಗಿದ್ರು, ಇವಾಗ ನಿವಿಷ್ಕಾ ಪಾಟೀಲ್. ನಮಗೆ ಹೆಸರುಗಳನ್ನ ಚೂರು ಕಷ್ಟ, ಸೊ ತುಂಬಾ ಚೆನ್ನಾಗಿದ್ದಾರೆ. ಸೋನು ಪಾಟೀಲ್ ಮಾಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು. ಸಚಿನ್ ಬಂದಿಲ್ಲ ಕಾರಣಾಂತರ, ಸಚಿನ್ ಇದ್ದಾರೆ, ಕಿಶನ್ ಬಂದಿಲ್ಲ, ಮೈಕ ನಾಗರಾಜು, ಶರತ್ ಲಲಿತಾಶ್ವ, ಸೊ ಕಾರಣಾಂತರಗಳು ಕೆಲವೊಬ್ರು ಆರ್ಟಿಸ್ಟ್ಗಳು ಬಂದಿಲ್ಲ. ಥ್ಯಾಂಕ್ ಯು. ಬೇರೆ ಕ್ವಶನ್ಸ್? ಸರ್ ಆಕ್ಚುಲಿ ಇಲ್ಲಿ ತುಂಬಾ ರಾಕ್ ಅಂತ ಇದೆ, ಬ್ಲಡ್ ಈ ತರ. ಆಕ್ಚುಲಿ ಕಮರ್ಷಿಯಲ್ ಒಂದು ಒಳ್ಳೆ ಎಮೋಷನ್ಸ್ ಇದೆ, ತಾಯಿ ಸೆಂಟಿಮೆಂಟ್ ಇದೆ, ಒಂದು ಒಳ್ಳೆ ಬ್ಯೂಟಿಫುಲ್ ಲವ್ ಇದೆ, ಒಂದು ಫ್ರೆಂಡ್ಶಿಪ್ ಇದೆ. ಕಂಪ್ಲೀಟ್ ಒಂದು ಕಮರ್ಷಿಯಲ್ ಸಿನಿಮಾ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇವಾಗ ನಾನು ಅದೇ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀನಿ. ಜನಗಳಿಗೆ ಎಷ್ಟು ಬೇಗ ತಲುಪಿಸ್ತೀವೋ ಇಮಿಡಿಯೇಟ್ಲಿ ಬರ್ತೀನಿ. ಥ್ಯಾಂಕ್ ಯು ಸರ್. ಓಕೆ, ಇನ್ನು ಸಂಗೀತ ನಿರ್ದೇಶಕರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಸೊ ನಮ್ಮ ಚಿತ್ರದ ಸಂಗೀತ ನಿರ್ದೇಶಕರಾಗಿರುವಂತ ವಿಜೇತ್ ಮಂಜಯ್ಯ ಅವರು, ಹಂಸಲೇಖ ಸರ್ ಅವರ ಶಿಷ್ಯರು ಇವರು. ಇವರ ಮೊದಲ ಸಿನಿಮಾ ಪ್ರಜಾರಾಜ್ಯ, ಇದು ಅವರ 2ನೇ ಸಿನಿಮಾ. ಅಲಾಂಗ್ ವಿತ್ ವಿಮ್ ಐ ವುಡ್ ಲೈಕ್ ಟು ಕಾಲ್ ಅಪಾನ್ ಸ್ಟೇಜ್ ಅಲೆಕ್ಸ್ ಅವರು. BGM ಬ್ಯಾಕ್ ಗ್ರೌಂಡ್ ಸ್ಕೋರ್ ಅನ್ನು ಮಾಡಿರುವಂತ ಅಲೆಕ್ಸ್ ಅವರು ಕೂಡ ಜೊತೆಯಾಗಿ ಬಂದ್ರೆ ಚೆನ್ನಾಗಿರುತ್ತೆ. ಸೊ ಪ್ಲೀಸ್. ಬಂದಿರುವಂತಹ ಎಲ್ಲ ಗಣ್ಯರಿಗೂ ಮತ್ತೆ ಮಾಧ್ಯಮ ಮಿತ್ರರಿಗೂ, ವಿಜುವಲ್ ಹಾಗೂ ಪ್ರಿಂಟ್ ಮೀಡಿಯಾ ಮತ್ತೆ ಟೀಸರ್ ಲಾಂಚ್ ಮಾಡಿದ ವಿನೋದ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ಸೊ ಟೀಸರ್ ಇಷ್ಟ ಆಯ್ತು ಅನ್ಕೋತೀನಿ, ಬ್ಯಾಕ್ ಗ್ರೌಂಡ್ ಸ್ಕೋರ್, ವಿಜುವಲ್ಸ್ ಎಲ್ಲಾನು. ನನ್ನ ಹೆಸರು ವಿಜೇತ್ ಮಂಜಯ್ಯ. ನಂದು ಇದು 2ನೇ ಸಿನಿಮಾ. ಫಸ್ಟ್ ಸಿನಿಮಾ ಬಂದು ಪ್ರಜಾರಾಜ್ಯ ಅಂತ, ಲಾಸ್ಟ್ ಎಲೆಕ್ಷನ್ ಟೈಮಲ್ಲಿ ರಿಲೀಸ್ ಆಗಿತ್ತು. ಸೊ ಇದು ನಂದು 2ನೇ ಸಿನಿಮಾ. ಸಿನಿಮಾದಲ್ಲಿ ಒಟ್ಟು 5 ಸಾಂಗ್ ಇದೆ, 4 ಫುಲ್ ಲೆಂತ್ ಸಾಂಗ್ ಮತ್ತು ಒಂದು ಬಿಟ್ ಸಾಂಗ್ ಇದೆ. ಒಂದು ಡೈರೆಕ್ಟರ್ ಬರ್ತಿದ್ದಾರೆ ಒಂದು ತಾಯಿ ಬಗ್ಗೆ, ತುಂಬಾ ಡಿಫ್ರೆಂಟ್ ಆಗಿದೆ. ಸೋ ಫಾರ್ ಇಂಡಸ್ಟ್ರಿಯಲ್ಲಿ ಆ ಥರ ಅಂದ್ರೆ ಆ ಎಮೋಷನ್ನ ಆ ಥರ ನರೇಟ್ ಮಾಡಿದವ್ರು ಇಲ್ಲ. ಆ ಥರ ಡಿಫ್ರೆಂಟ್ ಆಗಿ ಲಿರಿಕ್ಸ್ ಬಂದಿದೆ. ಅದನ್ನು ನಮ್ಮ ಜೋಗಿ ಪ್ರೇಮ್ ಸರ್ ಹಾಡಿದ್ದಾರೆ, ತುಂಬಾ ಅದ್ಭುತವಾಗಿ ಹಾಡಿದ್ದಾರೆ. ಅವ್ರಿಗೆ ಸಾಂಗ್ ತುಂಬಾ ಇಷ್ಟ ಆಯ್ತು. ಇನ್ನೊಂದು ಜಾಂಟಿ ಟೈಟಲ್ ಟ್ರ್ಯಾಕ್ ಇದೆ, ಅದನ್ನ ನಮ್ಮ ಬಹದ್ದೂರ್ ಚೇತನ್ ಸರ್ ಬರ್ದಿದ್ದಾರೆ, ತುಂಬಾ ಅದ್ಭುತವಾಗಿದೆ. ಮತ್ತೆ ಇನ್ನು 3 ಸಾಂಗ್ ನ ನನ್ನ ಮಿತ್ರ ಮೂರ್ತಿ ಅವ್ರು ಬರ್ದಿದ್ದಾರೆ. ಸೊ ಒಂದು ಲವ್ ಟ್ರ್ಯಾಕ್ ಇದೆ. ಇನ್ನೊಂದು ಬೆಂಗಳೂರಿಗೆ ಹೊಂದಿಕೊಂಡಂತೆ ಬೆಂಗಳೂರು ಜನ ಹೇಗಿದ್ದಾರೆ, ದಾಹ, ಆಸೆ, ಈ ಆಸ್ಪೆಕ್ಟ್ಸ್ ಅಲ್ಲಿ ಇರುವಂತ ಒಂದು ಸಾಂಗು. ಇನ್ನೊಂದು ಹೀರೋನ್ ಇಂಟ್ರೊಡಕ್ಷನ್ಗೆ ಒಂದು ಗಣಪತಿ ಬಿಟ್ ಸಾಂಗ್ ಇದೆ. ಸೊ ಟೈಟ್ ಸಾಂಗ್ ಇದೆ, ತುಂಬಾ ಚೆನ್ನಾಗಿ ಬಂದಿದೆ. ಟೀಸರ್, ಟ್ರೈಲರ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಾನು ಮಾಡಿದ್ದೀನಿ. ಸೊ ಕಾರಣಾಂತರಗಳಿಂದ ಸಿನಿಮಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಾನು ಮಾಡೋಕ್ ಆಗ್ಲಿಲ್ಲ. ಸೊ ಅಲೆಕ್ಸ್ ಅವ್ರು ಮಾಡಿದ್ದಾರೆ, ತುಂಬಾ ಅದ್ಭುತವಾಗಿ ಬಂದಿದೆ.
ಆದಷ್ಟು ಬೇಗ ಸಾಂಗ್ ನಿಮ್ ಮುಂದೆ ಬರುತ್ತೆ. ಎಸ್ಪೆಷಲಿ ನಾನು ಮೀಡಿಯಾದವ್ರು ಕೇಳ್ಕೊಳ್ಳೋದು ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಸರ್. ಜನಕ್ಕೆ ರೀಚ್ ಮಾಡಿಸಿ ನಮ್ಮಂತ ಹೊಸ ಕಲಾವಿದರನ್ನ ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ. ಅಂಡ್ ನನಗೆ ಅವಕಾಶ ಕೊಟ್ಟಂತ ಆನಂದ್ ಸರ್ಗೆ ಮತ್ತೆ ಸುಗೂರ್ ಕುಮಾರ್ ಸರ್ಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ನಮಸ್ತೆ ವಿನೋದ್ ಸರ್, ನಮಸ್ತೆ ಮೀಡಿಯಾದವ್ರಿಗೆ ನಮಸ್ತೆ. ನಾನು ಈ ಮೂವಿಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ. ನನ್ನ ಹೆಸರು ಅಲೆಕ್ಸ್ ಅಂತ. ಇದು 16th ಮೂವಿ ಆ್ಯಕ್ಚುಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿ ಮಾಡ್ತಿರೋದು. ಸೊ ನನಗೆ ಪ್ರತಿಯೊಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ರೀ ರೆಕಾರ್ಡಿಂಗ್ ಎಷ್ಟು ಚೆನ್ನಾಗಿ ಮಾಡ್ತೀವೋ ವಿಜುವಲ್ ಕೂಡ ಅದೇ ಮ್ಯಾಟರ್ ಆಗುತ್ತೆ. ಸೊ ಅದು ನನಗೆ ಆನಂದ್ ಸರ್ ಅವಕಾಶ ಕೊಟ್ಟು ಮತ್ತು ಪ್ರೊಡ್ಯೂಸರ್ ಸರ್ ಅವಕಾಶ ಕೊಟ್ಟು ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ. ಸೊ ನನ್ನ ಎಲ್ಲ ಕೋರಸ್ ಅವರು ಮತ್ತು ಲೈವ್ ಮಾಡಿದಂಥ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ಈಗ ಚಿತ್ರದಲ್ಲಿ ಮತ್ತೊಂದು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಿರುವಂತಹ ರಾಜವರ್ಧನ್ ಅವರಿದ್ದಾರೆ, ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಆಯ್ತು, ಈಗ ಮತ್ತೊಂದು ಪಾತ್ರದಲ್ಲಿ ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿರುವಂತಹ ಸೋನು ಪಾಟೀಲ್ ಅವರಿದ್ದಾರೆ. ಸೋನು ಪಾಟೀಲ್ ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. Okay, I also request Sachin Purohit on stage, please. ಬಾಪ ಇಬ್ರು ಕೂರ್ಚೊ ಮಾತಾಡೋಣ. ಎಲ್ಲೋ ನಮಸ್ಕಾರ. ಇಲ್ಲಿ ಬಂದಂತ ಎಲ್ಲ ಗಣ್ಯಮಾನ್ಯರಿಗೂ ಮತ್ತೆ ನಮ್ಮ ಟೈಗರ್ ಸರ್ಗೂ ಮಾಧ್ಯಮ ಎಲ್ಲರಿಗೂ ನಮಸ್ಕಾರ. ಸೊ ಜಾಂಟಿ ಸಾಹೇಬ್ ಜವರಾಜ್ ಒಳಗ ನಾನು ಸೆಕೆಂಡ್ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ತುಂಬಾ ಚೆನ್ನಾಗೈತೆ ಕ್ಯಾರೆಕ್ಟರ್. ನನಗೆ ಈ ಶೂಟಿಂಗ್ ಮಾಡ್ಬೇಕಾದ್ರೆ ಒಂದು ಅವಕಾಶ ಕೊಟ್ಟಂತ ಆನಂದ್ ಸರ್ ಮತ್ತೆ ಕುಮಾರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಾನು ಈ ಸ್ಟೋರಿ ಕೇರ್ ಮಾಡಿ ರೌಡಿಸಮ್ ಐತಪ್ಪ ಬಾಳ್ ನನ್ಗೆ ಯಾಕೆ ಬೇಕಾ, ನಮ್ಮ ಊರ್ ಬಿಟ್ಟು ಬನ್ನಿ, ಈಗೆಲ್ಲ ನಂಗೆ ಯಾಕೆ ಸವಾಸ ಬೇಕಂತ ಹೇಳಿ ಹೆದ್ರಿದೆ. ಬಟ್ ಸರ್ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿದಾಗ ನಿಜವಾಗ್ಲೂ ಇಷ್ಟ ಆಯ್ತು. ರೌಡಿಗಳಿಗೂ ಒಂದ್ ಮನಸ್ಸು ಇರ್ತೈತಿ, ಪ್ರೀತಿ ಒಳಗಂತ ಗೊತ್ತಾಗಿದೆ ಈ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡಿದ್ರಿ ಅಂದ್ರಿ. ಯಾಕಂದ್ರೆ ರೌಡಿಗಳು ನೋಡ್ತಾಗ ಖರಾಬ್ ಇರ್ತಾರೆ, ನಾವು ಇವರೇ ರೌಡಿಸಮ್ ಮಾಡ್ತಾರೆ, ಇನ್ನೇನ್ ಇವ್ರಿಗೆ ಪ್ರೀತಿ ಹೋಗ್ತೈತಿ ಅಂತ ಅನ್ಕೊಂಡಿದ್ ನಾನು. ಬಟ್ ನಿಜವಾಗ್ಲೂ ಈ ಕ್ಯಾರೆಕ್ಟರ್ ದಾಗ ಗೊತ್ತಾಗಿದ್ ನನಗ ಪಕ್ಕ ಅಣ್ಣ ಪ್ರೀತಿ ಮಾಡಿದ್ರೆ ರೌಡಿಗಳಲ್ಲಿ ಒಂದ್ ಒಳ್ಳೆ ಮನಸ್ಸು ಇರ್ತೈತಿ ಅಂತ ಗೊತ್ತಾಯ್ತು. ಸೊ ನನ್ನ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗೈತಿ. ಸೊ ಅಜಿತ್ ಸರ್ಗೂ ಥ್ಯಾಂಕ್ ಯು ಸೋ ಮಚ್. ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆಕ್ಟಿಂಗ್ ಇದ್ರಲ್ಲಿ. ಯಾಕಂದ್ರೆ ಅವಾಗ ನಾವು ಇನ್ನೂ ಇಂಡಸ್ಟ್ರಿ ಕಾಲ್ ಇಟ್ಟವ್ರೆ, ಇವಾಗ್ಲೂ ಏನ್ ದೊಡ್ಡ ಹೀರೋಯಿನ್ ಅಂತಲ್ಲ, ಇನ್ನೂ ಅಂಬಗಾಲು ಇರ್ತಾ ಇರೋರೆ. ಬಟ್ ತುಂಬಾ ಸಪೋರ್ಟ್, ಯಾಕಂದ್ರೆ ನಮ್ ಜೊತೆ ಆಕ್ಟ್ ಮಾಡ್ತಿರ್ಬೇಕಾದ್ರೆ ಸಪೋರ್ಟ್ ಮಾಡಿದಾಗ ನಾವು ಒಂದ್ ಮುಂದೆ ಕಲಿತಿರ್ತೀವಿ. ಸೊ ಕಲಿಕೆಯನ್ನು ನಿರಂತರವಾಗಿರ್ತೈತಿ. ಸೊ ಥ್ಯಾಂಕ್ ಯು ಸರ್. ಆಮೇಲೆ ಆನಂದ್ ಸರ್ಗೆ ಥ್ಯಾಂಕ್ ಯು. ಸಿನಿಮಾ ಪಿಟಿ ಸರ್ ಥ್ಯಾಂಕ್ ಯು. ಸೊ ನನಗೆ ಇವರು ಟೈಗರ್ ಸರ್ ಜೊತೆ ಕವರ್ ತಂಗಿ ಅಂತ ಹಾಕ್ತಿರ್ತಾರೆ, ನನ್ ಭಾವ ಗೊತ್ತು ಉರುತ್ತೈತ್ರಿ. ನಾನು ಅವ್ರ ಜೊತೆ ಒಂದಿಲ್ಲ ಅನ್ಸತ್ತೆ ಅವ್ರ ಪಿಕ್ಚರ್ ದಾಗ ತಂಗಿ ಕ್ಯಾರೆಕ್ಟರ್ ಪಕ್ಕ ಮಾಡ್ತೀನಿ ಸರ್. ದಯವಿಟ್ಟು ಒಂದು ಅವಕಾಶ ಕೊಡ್ರಿ. ಯಾಕಂದ್ರೆ ಟೈಗರ್ ಸರ್ ದೊಡ್ಡ ಅಭಿಮಾನಿ ನಾನು. ಅವ್ರ ಜೊತೆ ಮಾಡೋದೆಲ್ಲ ನೋಡಕ್ ಆಗಿಲ್ಲ. ಸೊ ನಿಮ್ ಜೊತೆ ಒಂದು ಮೂವಿ ಮಾಡ್ಬೇಕಂತ ಆಸೆ ಐತಿ. ಸೊ ದಯವಿಟ್ಟು ಎಲ್ಲ ಮಾಧ್ಯಮ ರೈತರು ಪಾಸಿಟಿವ್ ನೆಗೆಟಿವ್ ಗೊತ್ತಿಲ್ರಿ, ಅವ್ನವ್ನು ಒಟ್ಟೆ ನಮ್ ಪಿಕ್ಚರ್ ನ ಎಲ್ಲಾ ಕಡೆ ಪಬ್ಲಿಸಿಟಿ ಮಾಡೋ ಕೆಲಸ ನಿಮ್ದ್ರಿ. ಅದೇನ್ ಮಾಡ್ತಿರೋ ಗೊತ್ತಿಲ್ಲ, ನಿಮ್ಮಲ್ಲಿ ಐತಿ, ದಯವಿಟ್ಟು ಮಾಡಿ. ಯಾಕಂದ್ರೆ ನಮ್ಮ ಆನಂದ್ ಸರ್ ಬಹಳ ಕಷ್ಟಪಟ್ಟಾರ, ಅವ್ರ ಡೈರೆಕ್ಷನ್ ತುಂಬಾ ಚೆನ್ನಾಗೈತ್ರಿ. ಬಟ್ ಅವ್ರಿಗೆ ಇನ್ನೂ ಅವಕಾಶ ಸಿಗ್ಬೇಕಂದ್ರೆ ನಾವು ಮೂವಿ 100 days ಜಾಸ್ತಿ ನೋಡ್ಬೇಕು, ಅವಾಗಲೇ ನಮಗೆ ಅವಕಾಶಗಳು ಸಿಗ್ತಾವ. ಹಾಗೆ ಪ್ರೊಡ್ಯೂಸರ್ ಸರ್ ಕೂಡ ಸ್ವಲ್ಪ ಲೇಟ್ ಮಾಡ್ಯಾರ, ಕಡೆ ಕೊಡು ರೊಕ್ಕ ಎಲ್ಲ ಕೊಟ್ಟು ಮುಡ್ಸಾರ. ಸೊ ಅವ್ರಿಗೂ ಕೂಡ ವಾಪಸ್ ರೊಕ್ಕ ಬರ್ಲಿ, ಅವ್ರಿಗೂ ಚಲೋ ಆಗ್ಲಿ. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಏನು ಬಾಕಿ ನಮ್ಗೆ ಗೊತ್ತಲ್ರಿ, ಉತ್ತರ ಕರ್ನಾಟಕ ಒಂದ್ಸತಿ ಕೈ ಮೈಕ್ ಸಿಗ್ತಾರೆ ನಾನ್ ಸ್ಟಾಪ್ ಹೋಗ್ತಾನೆ ಇರ್ತೀವಿ. ಸೊ ಇನ್ನೂ ಬಹಳ ಮಂದಿ ಮಾತಾಡೋರು ಇದಾರೆ. ಸೊ ಇಷ್ಟು ದೊಡ್ಡ ವ್ಯಕ್ತಿಗಳು ಕುಂತಾರ, ನಮ್ಗೆ ಅವ್ರ ಜೊತೆ ಫೋಟೋ ತಗೋಬೇಕಿಲ್ಲ, ಲಘು ಓಡಿ ಹೋಗ್ತಾರ. ಸೊ ಅದಕ್ಕೆ ಲಘು ಮಾತು ಮುಗಿಸ್ತೀರಿ. ನಾನು ಉತ್ತರ ಕನ್ನಡ, ಬಟ್ ನಿನ್ನೆ ಸ್ಪೀಡ್ ಮಾತಾಡ್ಬೇಕು. ಸರ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಚಿನ್ ಪುರೋಹಿತ್. ಈ ಸಿನಿಮಾದಲ್ಲಿ ಕುಂಟ ಅನ್ನೋ ಒಂದು ಕ್ಯಾರೆಕ್ಟರ್. ಕುಂಟ ಮೊದ್ಲಿಂದ ಇರಲ್ಲ, ಅದು ಯಾಕೆ ಕುಂಟ ಆಗ್ತೀನಿ ಅನ್ನೋದೊಂದು ಅದ್ರಲ್ಲಿ ಕಥೆಯಲ್ಲಿದೆ. ಬಟ್ ಫಸ್ಟ್ ಆಫ್ ಆಲ್ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಈ ಒಂದು ಕ್ಯಾರೆಕ್ಟರ್ ನನಗೆ ಯಾವಾಗ್ಲೂ ಸಾಫ್ಟ್ ಕ್ಯಾರೆಕ್ಟರ್ ಮಾಡ್ತಾ ಇರ್ತಿದ್ದೆ. ಬಟ್ ಇದು ನನಗೆ ಈ ತರ ಒಂದು ಕ್ಯಾರೆಕ್ಟರ್ ಮಾಡ್ಬೇಕಂತ ಆಸೆ ಇದ್ದಾಗ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ತು. ಹಾಗೆ ನಮ್ಮ ಪ್ರೊಡ್ಯೂಸರ್ ಸುಗೂರ್ ಕುಮಾರ್ ಅವ್ರು ನಾನು ಫಸ್ಟ್ ಸಿನಿಮಾದಿಂದ ಸ್ಟೂಡೆಂಟ್ಸ್ ಸಿನಿಮಾದಿಂದನೇ ನನಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ, ಇವತ್ತು ಸಪೋರ್ಟ್ ಮಾಡ್ತಿದ್ದಾರೆ. ರಿಯಲಿ ನಾನು ಲಕ್ಕಿ ಅನ್ಸುತ್ತೆ ಆ ವಿಷಯದಲ್ಲಿ. ಆಮೇಲೆ ನಮ್ಮ ಅಜಿತ್ ಜಿ ತುಂಬಾ ನನಗೆ ಸಪೋರ್ಟಿವ್ ಆಗಿ, ಇವನ್ ಪರ್ಫಾರ್ಮೆನ್ಸ್ ಅಲ್ಲೂ ತುಂಬಾ ಡಿಸ್ಕಸ್ ಮಾಡಿಕೊಂಡು ತುಂಬಾ ನ್ಯಾಚುರಲ್ ಆಗಿ ತರಕ್ಕೆ ಅವರು ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಸರ್.
ಅಂಡ್ ವಿನೋದ್ ಸರ್, ನೀವು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಈ ಒಂದು ಟೈಮ್ ಕೊಟ್ಟಿದ್ದಕ್ಕೆ. ಆಮೇಲೆ ಕಿಟ್ಟಿ ಸರ್, ನೀವು ಆಕ್ಚುಲಿ ಇವರು ಒಂದು ಗಾಡ್ ಫಾದರ್ ಅಂತೀನಿ, ಯಾಕಂದ್ರೆ ಬಹುಪರಾಗ್ ಸಿನಿಮಾದಲ್ಲಿ ಒಂದು ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದವನು. ಅವಾಗ ಇವ್ರು ನೋಡಿ ಎಷ್ಟೋ ಕಲ್ತಿದ್ದೀನಿ, ಇವತ್ತು ಆಕ್ಟರ್ ಆಗಿರ್ಬೋದು. ಆಕ್ಚುಲಿ ಹುಡುಗರ ಸಿನಿಮಾ ಇವಾಗ ಕುಂಟ ಅಂತ ಕ್ಯಾರೆಕ್ಟರ್ ಬಂದ್ಮೇಲೆ ನನ್ನ ಫುಲ್ ಈಗ ಒಂದು ರೋಲ್ ಮಾಡೋದು ತಗೊಳ್ತೀವಿ, ಯಾವ್ದೇ ಒಂದು ಆಕ್ಟರ್ದು ನಾವು ಏನೇ ಒಂದು ಪರ್ಫಾರ್ಮ್ ಮಾಡ್ಬೇಕಾದ್ರೆ. ಸೊ ಕಿಟ್ಟಿ ಸರ್ನ ತುಂಬಾ ಫಾಲೋ ಮಾಡಿದ್ವಿ, ಈಗ ಡೈರೆಕ್ಟ್ ಆಗಿ ಸಿಕ್ಕಿದ್ರೆ ಹೇಳ್ಬಿಟ್ಟೆ. ಥ್ಯಾಂಕ್ ಯು ಸರ್. ಸೊ ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತೀನಿ ಈ ತಂಡದ ಮೇಲೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆಲ್ರೈಟ್, ನಮ್ಮ ಲಿರಿಸಿಸ್ಟ್ ಮೂರ್ತಿ ಅವರಿದ್ದಾರೆ. ಮೂರ್ತಿ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. 2 ಗೀತೆಗಳನ್ನ ರಚಿಸಿದ್ದಾರೆ ಸಿನಿಮಾದಲ್ಲಿ. ಸೊ ಗೀತೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅವ್ರು ನೀಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ವೇದಿಕೆ ಹತ್ರ ಇರುವಂತಹ ಎಲ್ಲ ಹಿರಿಯರಿಗೂ, ಮತ್ತೆ ವಿನೋದ್ ಸರ್ಗೆ, ಮತ್ತೆ ಕಿಟ್ಟಿ ಸರ್ಗೆ, ಮತ್ತೆ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೂರ್ತಿ ಅಂತ. ಈ ಚಿತ್ರಕ್ಕೆ ನಾನು 3 ಹಾಡುಗಳು ಬರೆದಿದ್ದೀನಿ. ಒಂದು ಫುಲ್ ಲೆಂತ್ ಹಾಡುಗಳು, 2 ಫುಲ್ ಲೆಂತ್ ಹಾಡು, 1 ಬಿಟ್ ಸಾಂಗ್ ಬರ್ತಿದ್ದೀನಿ. ಅದರಲ್ಲಿ ಒಂದು ಬೆಂಗಳೂರಿನ ಒಂದು ಕರೆಂಟ್ ಸಿನಾರಿಯೋ ಏನಿದೆ, ಮತ್ತೆ ಜೀವನ ಶೈಲಿ, ಮತ್ತೆ ಪ್ರತಿ ವ್ಯಕ್ತಿಗಳ ಮತ್ತು ವ್ಯಕ್ತಿತ್ವಗಳ ಸಂಘರ್ಷಗಳಲ್ಲಿ ಏನಂತ ಸಂಘರ್ಷಗಳು ನಡೆಯುತ್ತೆ, ಆ ಒಂದು ಬೇಸಿಸ್ ಮೇಲೆ ಒಂದು ದಾಹ ಅನ್ನೋ ಒಂದು ಥೀಮ್ ಇಟ್ಕೊಂಡು ಬರ್ತಿದ್ದೀನಿ. ದಾಹಂ ಸರ್ವದಾಹಂ ಅಂತ ಒಂದು ಸೆಮಿ ಕ್ಲಾಸಿಕಲ್ ವಿತ್ ವೆಸ್ಟರ್ನ್ ಆಕ್ಸೆಂಟ್ ಅಲ್ಲಿ ಸಾಂಗ್ ಬರೆದಿದೆ. ಅದನ್ನ ನಮ್ಮ ಶ್ರೀಮತಿ ತನುಷಾ ಶ್ರೀನಿಧಿ ಅವರು, ಮತ್ತೆ ದೇಸಿ ಮೋಹನ್, ವಿಹಾನ್, ಮತ್ತೆ ಚೇತನ್ ನಾಯಕ್ ಅವರು ಆಡಿದ್ದಾರೆ. ಅದ್ಭುತವಾಗಿ ಬಂದಿದೆ ಸಾಂಗ್ ಅದು. ಮತ್ತೆ ಇನ್ನೊಂದು ಸಾಂಗು ಪ್ಯೂರ್ಲಿ ಡ್ಯೂಯೆಟ್ ಸಾಂಗ್ ಅದು. ಆ ಡ್ಯೂಯೆಟ್ ಸಾಂಗ್ ಅಲ್ಲಿ ಇವರು ನಿಹಾಲ್ ಅವರು ಆಡಿದ್ದಾರೆ, ಜೊತೆಗೆ ಪೃಥ್ವಿ ಭಟ್ ಆಡಿದ್ದಾರೆ. ಇನ್ನೊಂದು ಸಾಂಗು ಐಶ್ವರ್ಯ ರಂಗಜನ್ ಆಡಿದ್ದಾರೆ, ನಾಯಕಿಯ ಒಂದು ಇಂಟ್ರೊಡಕ್ಷನ್ ಸಾಂಗ್ ಅದು. ಮತ್ತೆ ಈ ಒಂದು 3 ಹಾಡುಗಳನ್ನು ಬರಬೇಕಾದ್ರೆ ಆನಂದ್ ರಾಜ್ ಅವರು ಕಥೆಗೆ ಪೂರಕವಾಗಿ ಏನಿದೆ, ಮೆಲೋಡಿ ಅಂದ್ರೆ ಮೆಲೋಡಿ ತರ ಇಲ್ಲ, ಅಥವಾ ಏನೋ ಒಂದು ಇಂಟ್ರೊಡಕ್ಷನ್ ಸಾಂಗ್ ಬರಲ್ಲ. ಕತೆ ರನ್ನಿಂಗ್ ಆಕ್ಚುಲಿ ಮೌಂಟೇಜ್ ಅಲ್ಲೇ ಹೋಗ್ತಾ ಇರುತ್ತೆ ಸಾಂಗ್ಗಳು. ಆ ರನ್ನಿಂಗ್ ಅಲ್ಲಿ ಕತೆಗೆ ಬೆಳವಣಿಗೆ, ಮತ್ತೆ ಕತೆ ರನ್ನಿಂಗ್ ಅಲ್ಲಿ ಯಾವ ತರ ಸಾಂಗ್ ನಮ್ಗೆ ಇನ್ಪುಟ್ ಬೇಕು ಅಂತ ಕೇಳಿದಾಗ ಅದಕ್ಕೆ ಪೂರಕವಾಗಿ ಒಂದು ಸಾಹಿತ್ಯ ಬರೆದಿದ್ದು ತುಂಬಾ ಚಾಲೆಂಜಿಂಗ್ ಆಗಿತ್ತು. ಮತ್ತೆ ಅಷ್ಟೇ ಅದ್ಭುತವಾಗಿ ನನಗೆ ಅವಕಾಶ ಕೊಟ್ಟು, ಮತ್ತೆ ನನಗೆ ಸಂಗೀತ ಸಂಯೋಜನೆ ಕೊಟ್ಟ ವಿಜಯ್ ಸಾಗಿ ನಾನು ಆಭಾರಿಯಾಗಿದ್ದೀನಿ. ಜೊತೆಗೆ ಈ ಒಂದು ಚಿತ್ರಕ್ಕೆ ನನಗೆ ಅವಕಾಶ ಮಾಡುವಂತಹ ಸುಗು ಸರ್ಗೆ ಮತ್ತೆ ಆನಂದ್ ದಾಸರಿಗೆ ನಾನು ತುಂಬಾ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮುಂದಿನ ದಿನಗಳಲ್ಲಿ ಆಡಿಯೋಲ ಇದರಲ್ಲಿ ನಿಮ್ಗೆ ಅದು ಫೀಲ್ ಸಿಗುತ್ತೆ. ಮತ್ತೆ ಉಳಿದ 2 ಸಾಂಗ್ಗಳು ಆನಂದ್ ಸಾಸ್ ಬರೆದಿದ್ದಾರೆ, ಆನಂದ್ ಸರ್, ಮತ್ತೆ ಇನ್ನೊಂದು ಚೇತನ್ ಸರ್ ಬರೆದಿದ್ದಾರೆ. ಮತ್ತೆ ಆಲ್ಮೋಸ್ಟ್ ಎಲ್ಲ ಒಳ್ಳೆ ಪ್ಯಾಕೇಜ್ ಸಾಂಗ್ ಮತ್ತೆ ಮ್ಯೂಸಿಕಲ್ ಅಂತ ಅದ್ಭುತವಾಗಿ ಬಂದಿದೆ. ಮತ್ತೆ ಎಲ್ಲರೂ ಆ ಸಾಂಗ್ ಮತ್ತೆ ಸಾಹಿತ್ಯನ ಎಂಜಾಯ್ ಮಾಡ್ತಾರೆ ಅನ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿಕೊಟ್ಟು ಎಲ್ರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಮೂರ್ತಿ ಅವರೇ, ಥ್ಯಾಂಕ್ ಯು. ಈಗ ಚಿತ್ರದ ನಾಯಕಿಯನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಇವರನ್ನ ನೀವು ಸೋಮು ಸೌಂಡ್ ಇಂಜಿನಿಯರ್ ಹಾಗೂ ಜೇಮ್ಸ್ ಚಿತ್ರದಲ್ಲಿ ಮತ್ತು ಕಲ್ಸಕ್ರೆ ಸಿನಿಮಾದಲ್ಲಿ ನೋಡಿರ್ತೀರಾ. ಓಕೆ, ಆಲ್ರೈಟ್. ಇನ್ನ ಬರ್ತಾ ಇರುವಂತಹ ಸಿನಿಮಾ ಅಂತ ತಿಳಿಸ್ಕೊಟ್ಟಿದ್ದಾರೆ. ಐ ಥಿಂಕ್ ಐಮ್ ಪ್ರೊನೌನ್ಸಿಂಗ್ ಯುವರ್ ನೇಮ್ ರೈಟ್, ಯಾಕಂದ್ರೆ ಚೇಂಜ್ ಮಾಡ್ಬಿಟ್ಟಿದ್ದೀರಾ. ನಿಶ್ವಿಕಾ ಪಾಟೀಲ್, ಕರೆಕ್ಟ್? ನಿವಿಷ್ಕಾ, ನಿಮ್ ಡೈರೆಕ್ಟರ್ ಅಂತ ಹೇಳಿದ್ದಾರೆ. ಸೊ ಇವಾಗ ನಾವು ಎಲ್ಲರ ಮುಂದೆ ನಿಮ್ಮ ಹೆಸರು ಇನ್ನೊಂದ್ಸಲ ಹೇಳ್ಬಿಡಿ. ನಿವಿಷ್ಕಾ ಪಾಟೀಲ್. ನಿವಿಷ್ಕಾ ಪಾಟೀಲ್. ಯಾಕಾದ್ರೂ ಹೆಸರು ಚೇಂಜ್ ಮಾಡಿದೆ ಅಂತ ಇವಾಗ ಅನ್ಸ್ತಾ ಇದೆಯಾ? ಓಕೆ, ಒಂದ್ 10 ಸಲ ಬರೆದು ಪ್ರಾಕ್ಟೀಸ್ ಮಾಡ್ಕೊಂತೀನಿ ನೆಕ್ಸ್ಟ್ ಟೈಮಿಗೆ. ಓವರ್ ಟು ಯು. ಸೊ ಎಲ್ರಿಗೂ ಸ್ಪೆಷಲ್ ಆಗಿ ನೋಟಿಫಿಕೇಶನ್ ನಾನೇ ಕಳಿಸ್ಬೇಕನ್ಸುತ್ತೆ. ನಿವಿಷ್ಕಾ ಅಂತ. ನನ್ನ ಹೆಸರು ಇವಾಗ ಚೇಂಜ್ ಮಾಡ್ಕೊಂಡಿದ್ದೀನಿ, ನಿವಿಷ್ಕಾ ಪಾಟೀಲ್ ಅಂತ. ಅಂಡ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ವಿನೋದ್ ಸರ್ಗೆ, ಆಮೇಲೆ ಕಿಟ್ಟಿ ಸರ್ಗೆ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಮ್ಮ ಎಲ್ಲಾ ಮೀಡಿಯಾ ಮಿತ್ರರಿಗೆ ತುಂಬಾ ಧನ್ಯವಾದಗಳು. ನನ್ನ ಎಲ್ಲಾ ಮೂವೀಸ್ಗೂ ನೀವು ಆಕ್ಚುಲಿ ಸ್ಪೆಷಲ್ ನೀವಿಬ್ರು ಎಲ್ಲ ಪರ್ಸನಲ್ ಫೋಟೋಸ್ ಎಲ್ಲ ತೆಗೆದು ಕಳಿಸ್ತೀರಾ. ಸೊ ತುಂಬಾ ಥ್ಯಾಂಕ್ಸ್. ಅಂಡ್ ನಮ್ಮ ಇಡೀ ಜಾಂಟಿ ಸನ್ ಆಫ್ ಜಯರಾಜ್ ಟೀಮ್ಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಸುಮಾರು ದಿನ ಆಯ್ತು, ಎಲ್ರನ್ನೂ ನೋಡ್ಬಿಟ್ಟು ಇವಾಗ ನನ್ಗೆ ಶೂಟ್
ಶೂಟಿಂಗ್ ಹಳೆ ದಿನಗಳೆಲ್ಲ ನೆನಪಾಗ್ತಾ ಇದೆ. ಆ ನೈಟ್ ಶೂಟ್ಸ್ ಇಡೀ 2-3 ಡೇಸ್ ಐ ಥಿಂಕ್ ಕಂಟಿನ್ಯೂಸ್ ಆಗಿ ನೈಟ್ ಶೂಟ್ಸ್ ಎಲ್ಲ ಮಾಡಿದ್ದೀವಿ. ಸೊ ಆಕ್ಚುಲಿ ಡೈರೆಕ್ಟರ್ ಆನಂದ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಅಂಡ್ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ತುಂಬಾ ಕಡಿಮೆ ಟೈಮ್ ಕೊಡ್ತಾ ಇದ್ರು ಪ್ರೊಡ್ಯೂಸರ್ಸ್ ಅವರು. ಸೊ ಅದೇ ಟೈಮ್ ಅಲ್ಲಿನೇ ಪರ್ಫೆಕ್ಟ್ ಆಗಿ ನೀಟ್ ಆಗಿ ಅವ್ರಿಗೆ ಏನ್ ಬೇಕು ಅದನ್ನೆಲ್ಲ ಅವರು ಸೆಟ್ ನ ಕ್ರಿಯೇಟ್ ಮಾಡ್ಕೋತಿದ್ರಲ್ಲ, ಅದೇ ನನ್ಗೊಂಥರ ಅಜಬ್ ಅನ್ಸೋದು. ಒನ್ ಇನ್ಸಿಡೆಂಟ್ ಹೇಳ್ಬೇಕು ಅಂತಂದ್ರೆ ಐ ಥಿಂಕ್ ಅಂಡರ್ ಬ್ರಿಡ್ಜ್ ಶೂಟ್ ಮಾಡ್ತಾ ಇದ್ವಿ ಅನ್ಸುತ್ತೆ, ಜಸ್ಟ್ ಫೈಟ್ ಸೀನು. ನಾನು ಅಯ್ಯೋ ಅಂಡರ್ ಬ್ರಿಡ್ಜ್ ಏನ್ ಮಾಡ್ತಾ ಇರ್ಬೋದು, ಇವ್ರು ಹೇಳ್ತಾ ಇದ್ರು ತುಂಬಾ ಗಲೀಜ್ ಬೇಕು ನಮ್ಗೆ, ತುಂಬಾ ಗಲೀಜ್ ಬೇಕು ಅಂತ. ಸೊ ಹೆಂಗಿರುತ್ತೆ ಏನೋ, ಮೇ ಬಿ ಸೆಟ್ ಹಾಕಿರ್ತಾರೇನೋ ಅನ್ಕೊಂಡ್ ನಾನು ಮತ್ತೆ ನನ್ನ ಅಸಿಸ್ಟೆಂಟ್ ಹೋಗಿದ್ವಿ. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಎಷ್ಟು ಅವ್ರು ಅನ್ಕೊಂಡಿರೋ ಹಾಗೇನೆ ಎಷ್ಟು ರಿಯಾಲಿಟಿನ ಕ್ರಿಯೇಟ್ ಮಾಡ್ಬಿಟ್ಟಿದ್ರು ಅಂತ. ಅಂದ್ರೆ ಐ ಕುಡ್ ಸಿ ವರ್ಮ್ಸ್ ಆಲ್ಸೋ, ಅವರೆಲ್ಲ ಇರೋ ಬರೋ ಕೊಚ್ಚನೆಲ್ಲ ತಗೊಂಡು ಎಲ್ಲ ಹಾಕ್ಬಿಟ್ಟಿದ್ರು. ಒಂಥರ ಚೆನ್ನಾಗಿ ಅನಿಸ್ತು. ಅಂಡ್ ಆಲ್ ದ ಬೆಸ್ಟ್ ಎಲ್ಲ ನಮ್ಮ ಮೂವಿ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಮೂವಿ ಟೀಸರ್ ಆಲ್ರೆಡಿ ಲಾಂಚ್ ಮಾಡಿದ್ದಾರೆ, ಸೊ ಎಲ್ರು ನೋಡಿದೀರಾ. ತುಂಬಾ ಕೊಚ್ಚೆ ಅಂತ ಅಲ್ಲ, ಅಂದ್ರೆ ನಾನು ಅನ್ಕೊಂಡಿರ್ಲಿಲ್ಲ ಅಷ್ಟು, ಅಂದ್ರೆ ಮೇ ಬಿ ರಾಡಿ ಅಂತಾರಲ್ಲ, ರಾಡಿ ಎಲ್ಲ ಕ್ರಿಯೇಟ್ ಅವ್ರಿಗೆ ಬೇಕಾಗಿತ್ತು. ಬಟ್ ಇಷ್ಟು ರಿಯಾಲಿಟಿ ಆಗಿ ಎಲ್ಲಾನು ಇರೋ ಬರೋ ಕಚ್ಚನೆಲ್ಲ ತಂದಲ್ಲ ಇಟ್ಟಿರ್ತಾರೆ ಅಂತ ಗೊತ್ತಿರ್ಲಿಲ್ಲ. ಪಾಪ ಅಜಿತ್ ಸರ್ ಅದ್ರಲ್ಲಿ ಅಲ್ಲೇ ನಿಂತ್ಕೊಂಡು ಅಲ್ಲೇ ಬಿದ್ದು ಅಲ್ಲೇ ಉಳ್ಳಾಡಿ ಅಲ್ಲೇ ಸೀನ್ ಮಾಡಿದ್ರು. ಸೊ ಒಂಥರ ಇಷ್ಟ ಆಯ್ತು. ಅಂಡ್ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಮ ಡೈರೆಕ್ಟ್ರು, ಸೊ ಅವ್ರಿಗೆ ಒಳ್ಳೇದಾಗ್ಬೇಕು. ಅಂಡ್ ಎಲ್ಲ ನಮ್ಮ ಮೂವಿ ಟೀಮ್ಗೆ ಒಳ್ಳೇದಾಗ್ಲಿ. ಅಂಡ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಿಸ್ ಪಾಟೀಲ್, ಥ್ಯಾಂಕ್ ಯು ನಿಮ್ಗೂ ಅಂತ ಹೇಳ್ತಾ, ಇನ್ನು ನಮ್ಮ ಸಿನಿಮಾದ ನಾಯಕ ನಟರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಸೊ ಅವ್ರು ಹೇಳ್ತಾ ಇದ್ರು ನಿಮ್ಗೆ 2 ತಿಂಗಳ ಟೈಮ್ ತಗೊಂಡು ಹೇಗೆ ನಿಮ್ಮ ಮುಂದೆ ಕಾಣಿಸ್ಕೊಂತಾ ಇದಾರೆ ಅಂತ. ಸೊ ಬಹಳ ಖುಷಿ ಆಗುತ್ತೆ. ಸ್ವಾಗತಿಸೋಣ ಅಜಿತ್ ಜಯರಾಜ್ ಅವರನ್ನ. ಸೊ ಆಕ್ಚುಲಿ ಈ ಸಿನಿಮಾದ ಹೆಸರು ಜಾಂಟಿ ಅಂತ ಕೇಳಿದ್ರೆ ಏನೋ ಇಂಗ್ಲಿಷ್ ಪದನ ಆಕ್ಸ್ಫರ್ಡ್ ಡಿಕ್ಷನರಿ ಎಲ್ಲೋ ತಗೊಂಡಿದಾರೇನೋ ಅಂತ ಅನ್ಸುತ್ತೆ. ಬಟ್ ಜಾಂಟಿ ಅಂದ್ರೆ ಹಠವಾದಿ, ಸಂಸ್ಕೃತದ ಒಂದು ಪದ ಅಂತ ನಿರ್ದೇಶಕರು ಹೇಳಿದ್ರು. ಸೊ ಅದೇ ತರ ಹಠವಾದಿಯಾಗಿ ಕಮರ್ಷಿಯಲ್ ಆಸ್ಪೆಕ್ಟ್ ನೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಓವರ್ ಟು ಯು ಸರ್. ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾ ಇಲ್ಲಿ ಬಂದಿರೋರು ಎಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್. ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ನನ್ನ ಮಾಧ್ಯಮ ಮಿತ್ರರಿಗೆ. ಯಾಕಂದ್ರೆ ಆಲ್ಮೋಸ್ಟ್ 1 ವರ್ಷ ಆಯ್ತು ಅನ್ಸುತ್ತೆ ಎಲ್ರೂ ನೋಡಿ. ತುಂಬಾ ಖುಷಿ ಆಗ್ತಾ ಇದೆ ಬಂದಿದ್ದಕ್ಕೆ. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ವಿನೋದ್ ಸರ್ ಅಂಡ್ ಕಿಟಿ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನನ್ನ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಬಂದಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ಜಾಂಟಿ ಸನ್ ಆಫ್ ಜಯರಾಜ್. ಆನಂದ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಅಂಡ್ ಕುಮಾರ್ ಸರ್, ನಾವು ಇದಕ್ಕಿಂತ ಮುಂಚೆನೇ ಒಂದು ಸಿನಿಮಾ ಮಾಡ್ಬೇಕಾಗಿತ್ತು ಆಕ್ಚುಲಿ ಕುಮಾರ್ ಸರ್ ಜೊತೆ. ಆದ್ರೆ ಆ ಫಿಲ್ಮ್ ಸ್ಟಾಪ್ ಆಯ್ತು, ಇದು ಟೇಕ್ ಆಫ್ ಆಯ್ತು. ಐ ಆಮ್ ಥ್ಯಾಂಕ್ಫುಲ್ ದಟ್ ಇದು ಟೇಕ್ ಆಫ್ ಆಯ್ತು ಅಂತ. ಯಾಕಂದ್ರೆ ಒಳ್ಳೆ ಟೀಮ್ ಸಿಕ್ತು, ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರು, ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಅಂಡ್ ಜಾಂಟಿ ಸನ್ ಆಫ್ ಜಯರಾಜ್ ಬಂದು ಜಾಂಟಿ ಅಂಡ್ ಜಯರಾಜ್ 2 ಕ್ಯಾರೆಕ್ಟರ್ ಇದ್ರಲ್ಲಿ ಪ್ಲೇ ಆಗುತ್ತೆ. ಸೊ ಜಾಂಟಿ ಬಂದ್ಬಿಟ್ಟು ಒಂದು ನಮ್ಮ ಡೈರೆಕ್ಟರ್ ಕಾಲ್ಪನಿಕ ಒಂದು ಕ್ಯಾರೆಕ್ಟರ್, ಅಂಡ್ ಜಯರಾಜ್ ನಮ್ಮ ತಂದೆಯವ್ರ ಕ್ಯಾರೆಕ್ಟರ್, ಅದ್ರಲ್ಲೂ ಪ್ಲೇ ಮಾಡಿದ್ದೀನಿ. ನಮ್ಮ ತಂದೆಯವ್ರ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕಾದ್ರೆ ಆಕ್ಚುಲಿ ನನ್ ತುಂಬಾನೇ ನರ್ವಸ್ ಆಗಿದ್ದೆ. ಇನ್ಫ್ಯಾಕ್ಟ್ ನಾವು ಬೇರೆಯವ್ರನ್ನ ಆಕ್ಚುಲಿ ಹೋಗಿ ಎಲ್ಲಾರನ್ನೂ ಮೀಟ್ ಮಾಡಿದ್ರಿ ಆ ಕ್ಯಾರೆಕ್ಟರ್ಗೋಸ್ಕರ. ಸ್ವಲ್ಪ ಜನ ಹೇಳಿದ್ರು ಇಲ್ಲ ಅಜಿತ್ ಈ ರೋಲ್ ನಮ್ ಮಾಡಕ್ ಆಗಲ್ಲ ಅಂದ್ರು. ಸ್ವಲ್ಪ ಜನ ಲೈಕ್ ಧನಂಜಯ್ ಅವ್ರು ಹೇಳಿದ್ರು ಅಜಿತ್ ನೀನೇ ಮಾಡು, ಚಾಲೆಂಜಿಂಗ್ ಆಗಿರುತ್ತೆ ಮಾಡು ಅಂದ್ರು. ನಾನು ಈಗ ಹೇಳೋದು ನಮ್ಮ ಆನಂದ್ ಸರ್ಗೆ ಡೈರೆಕ್ಟರ್, ಇಲ್ಲ ಆನಂದ್ ಸರ್ ನಾನೇ ಮಾಡ್ತೀನಿ ನಮ್ಮ ತಂದಿರೋಲ್ಲ ಅಂತ. ಆದ್ರೆ ಅವತ್ತು ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಸಡನ್ ಆಗಿ ನಮ್ಮ ಡೈರೆಕ್ಟರ್ ಸರ್ ಫೋನ್ ಮಾಡ್ಬಿಟ್ಟು ಅಜಿತ್ ನನ್ಗೊಂದು ಥಾಟ್ ಹೊಡಿತು, ನೀವೇ ಮಾಡಿ ಅಂದ್ರು. ನಾನು ಓಕೆ ಅಂತ ಹೇಳ್ಬಿಟ್ಟು, ನನ್ಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯಾವುದೇ ಆಪರ್ಚುನಿಟಿ ಯಾವುದೇ ಕ್ಯಾರೆಕ್ಟರ್ ಬಂದ್ರು ನನ್ಗೆ ಅಷ್ಟೊಂದು ನರ್ವಸ್ ಆಗ್ತಾ ಇದ್ದಿಲ್ಲ. ಆದ್ರೆ ನಮ್ಮ ತಂದೆಯವ್ರ ಕ್ಯಾರೆಕ್ಟರ್ ಬಂದಿದ ತಕ್ಷಣ ನನ್ಗೆ ತುಂಬಾನೇ ನರ್ವಸ್ ಆಯ್ತು. ಬಿಕಾಸ್ ನಾನು ಎಲ್ಲಿ ಫುಲ್ಫಿಲ್ ಮಾಡಕ್ ಆಗಲ್ವೋ ಆ ಕ್ಯಾರೆಕ್ಟರ್ ಅನ್ನೋದು ತುಂಬಾನೇ ನರ್ವಸ್ ಇತ್ತು. ಐ ಥಿಂಕ್ ಅವತ್ ನೈಟೇ ಪ್ರಿಪೇರ್ ಆಗಿ ಅರೌಂಡ್ 11 o'clock ಸಲೂನ್ ಓಪನ್ ಮಾಡಿ ಲುಕ್ ಎಲ್ಲ ಚೇಂಜ್ ಮಾಡ್ಕೊಂಡು ಬೆಳಿಗ್ಗೆ ಶೂಟ್ ಹೋದೆ. ಅಂಟಿಲ್ ಅಂಡ್ ಅನ್ಲೆಸ್ ಫಸ್ಟ್ ಶಾಟ್ ಮುಗ್ದು ನಾನು ಮಾನಿಟರ್ ನೋಡೋ ತನಕ ನಾನು ನಿಜವಾಗ್ಲೂ ಕಾನ್ಫಿಡೆಂಟ್ ಇದ್ದಿಲ್ಲ.
ನೋಡಿದ ತಕ್ಷಣ ಫಸ್ಟ್ ಶಾಟ್ ಆಯ್ತು, ಹೋದೆ ಆನಂದ್ ಸರ್ ಮುಖ ನೋಡ್ದೆ, ಮಾನಿಟರ್ ಮುಂದೆ ಕೂತ್ಕೊಂಡೆ ನೋಡ್ದೆ, ಆಮೇಲೆ ಆನಂದ್ ಸರ್ ಇವಾಗ ತಗೊಳ್ಳಿ ಸರ್ ಅಂದೆ. ಸೊ ನಿಜವಾಗಿ ತುಂಬಾ ಖುಷಿ ಆಯ್ತು. ಅಂಡ್ ಇಂಗ್ಲಿಷ್ ಅಲ್ಲಿ ಒಂದು ಕೋಟ್ ಇದೆ, only a son can step into his dad's shoes ಅಂತ. ಸೊ ಹೋಪ್ಫುಲಿ I've stepped in. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಂದಿರೋದಕ್ಕೆ. ಅಂಡ್ ಮಾಧ್ಯಮ ಮಿತ್ರರಿಗೆ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಮ್ಗೆ ಗೊತ್ತು ನಿಮ್ಗೆಲ್ಲ ತುಂಬಾ ಇಂಪಾರ್ಟೆಂಟ್ ನ್ಯೂಸ್ಗಳು ನಡೀತಾ ಇದೆ, ಆದ್ರೆ ದಯವಿಟ್ಟು ನಮ್ಗೂ ಒಂಚೂರು ಇಂಪಾರ್ಟೆನ್ಸ್ ಕೊಟ್ಟು ನಮ್ದು ಒಂಚೂರು ಹೈಲೈಟ್ ಮಾಡಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. They have any questions? ಥ್ಯಾಂಕ್ ಯು ಅಜಿತ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಈಗ ವಿಶೇಷ ಅತಿಥಿಯಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಅವ್ರ ಸಂಜು ಸರ್, ಶಂಕರ್ ನಾಗ್ ಅವ್ರು ಆದ್ಮೇಲೆ ಸಂಜು ಅಂದಿದ ತಕ್ಷಣ ದಟ್ ಅಂತ ನಾವು ನೋಡೋದೇ ನಿಮ್ಮನ್ನ. ಸೊ ಪ್ಲೀಸ್ ವೆಲ್ಕಮ್ ಶ್ರೀನಗರ ಕಿಟಿ ಸರ್ ಆನ್ ಸ್ಟೇಜ್. ಡೆಫಿನೆಟ್ಲಿ. ಹಾ, ಸೊ ಕಾರ್ತಿಕ್, ಕ್ಯಾನ್ ಯು ಹ್ಯಾವ್ ದ ಟೀಸರ್ ಪ್ಲೀಸ್? ಹಾ ಸರ್. ನಮಸ್ಕಾರ. ಜಾಂಟಿ ಸನ್ ಆಫ್ ಜಯರಾಜ್, ಆನಂದ್, ಗುಡ್ ಲಕ್. ಚೆನ್ನಾಗಿದೆ, ತುಂಬಾ ಪ್ರಾಮಿಸಿಂಗ್ ಆಗಿದೆ ಟ್ರೈಲರು. ಕುಮಾರ್ ನಿಮಗೆ ಹೆಚ್ಚು ಕಡಿಮೆ ಯಾವಾಗಿಂದ ಪರಿಚಯ? ಕುಮಾರ್ ಅವರು ಸಿನಿಮಾ ಪಬ್ಲಿಸಿಟಿ ವಿಚಾರದಲ್ಲಿದ್ದರು. ಇನ್ನೂ ಬ್ಯಾಲೆನ್ಸ್ ಕೊಡ್ಬೇಕಲ್ಲ ಒಂದು ಸ್ವಲ್ಪ. ಕಳ್ಳ ಹೂ ಅಂದ್ಬಿಟ್ಟಿಯಪ್ಪ, ಕೊಟ್ಟಿದ್ದೀನಲ್ಲ. ಅಜಿತ್ ವೆರಿ ಪ್ರಾಮಿಸಿಂಗ್, ತುಂಬಾ ಮಜ್ಜಾ ಕಾಣಿಸ್ತೀರ. ಎರಡೂ ಪಾತ್ರಗಳಲ್ಲಿ ತುಂಬಾ ಪ್ರಾಮಿಸಿಂಗ್ ಆಗಿದೆ. ಗುಡ್ ಲಕ್, ಒಳ್ಳೇದಾಗ್ಲಿ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಬಂದಿದ್ದೀರಿ, ಜಾಂಟಿ ಸನ್ ಆಫ್ ಜಯರಾಜ್ ಸಿನಿಮಾದ ಟೀಸರ್ ಲಾಂಚ್ ಮಾಡಿದೀವಿ. ಒಳ್ಳೇದಾಗ್ಲಿ, ಎಲ್ಲ ಕಡೆ ತಲುಪಲಿ, ಸಿನಿಮಾಗೆ ಹೆಸರಾಗ್ಲಿ, ಹಾಡು ಬರೆದಿರೋರಲ್ಲಿ ಚೆನ್ನಾಗಿ ಬರೆದಿದ್ದೀರಿ. ಗುಡ್ ಲಕ್, ಒಳ್ಳೇದಾಗ್ಲಿ. ವಿನೋದ್, ನಿನ್ನೆ ಮಾತಾಡಿದ್ವಿ, ಸಿಗ್ತೀವಿ ಗೊತ್ತೇ ಇಲ್ಲ. ವಿನೋದ್ ಸಿನಿಮಾನು ಶುರು ಆಗ್ತಾ ಇದೆ. ನಾವೀಗ ಮಾತಾಡ ಮುಗಿಸಿದೀವಿ, ರಿಲೀಸ್ ರೆಡಿ ಆಗ್ತದೆ. ಈ ಟೈಮಲ್ಲಿ ಸಿನಿಮಾಗಳಲ್ಲಿ ಒಂದು ಸಣ್ಣ ಸುಗ್ಗಿ ಶುರುವಾಗಿದೆ. ಆ ನಿಟ್ಟಿನಲ್ಲಿ ಜಾಂಟಿಗೂ ಜನ ಚೆನ್ನಾಗಿ ಆಶೀರ್ವಾದ ಮಾಡಿ ಗೆಲ್ಲಿಸ್ಲಿ ಅಂತ ಹಾರೈಸ್ತೀನಿ. ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಗ್ರೂಪ್ ಇಲ್ಲ ಸರ್, ಅವ್ರ ಗ್ರೂಪಿಗೆ ಕರೆದಿದ್ದು ನಾನು ಸೋನು ಅವ್ರ ತರ ಸ್ವಲ್ಪ ಆಕ್ಟಿವ್ ಆಗ್ಬಿಟ್ಟು ಫೋಟೋ ತಗೊಂಡ್ಬಿಟ್ಟೆ, ಆಮೇಲೆ ಮಿಸ್ ಆಗ್ಬಿಟ್ರೆ ಅಂತ. ಓಕೆ, ಡೆಫಿನೆಟ್ಲಿ ಅದು ವಿನೋದ್ ಸರ್ ಮಾತಾಡ್ಬಿಡ್ಲಿ. ಟೈಗರ್ ಮಾತಾಡ್ಬಿಡ್ಲಿ ಪ್ಲೀಸ್. ಟೈಗರ್ ಸದ್ದು ಮಾಡಲಿಲ್ಲ ಅಂದ್ರೆ ಹೇಗ ಪ್ಲೀಸ್ ಸರ್. ಓಕೆ, ಮತ್ತೊಮ್ಮೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ, ಎಲ್ಲ ಬೀಟ್ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ದ ಹೋಲ್ ಟೀಮ್ ನನ್ಗೆ ತುಂಬಾ ಇಷ್ಟ ಆಯ್ತು. ಟೀಸರ್ ಬಹಳ ಪ್ರಾಮಿಸಿಂಗ್ ಆಗಿದೆ. ಅಜಿತ್ ಅವರೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಎಸ್ಪೆಷಲಿ ನಿಮ್ಮ ಮಾತುಗಳಲ್ಲಿ ನಾವು ಒಂದಿಷ್ಟು ನನಗೂ ಅದು ಆ ಫೀಲ್ ಬಂತು. ಬಿಕಾಸ್ ಯು said a word English ಅಲ್ಲಿ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸ್ಟೆಪ್ ಇನ್ ಅ ಫಾದರ್ ಶೂಸ್ ಅಲ್ಲ. ಆ ಒಂದು ಶೂಸ್ ಅಲ್ಲಿ ಸ್ಟೆಪ್ ಮಾಡೋದು ಬಹಳ ಈಸಿ, ಬಟ್ ನಡ್ಕೊಂಡು ಹೋಗೋದಿದೆ ಗೊತ್ತಾ, ಹಾದಿ ಇದೆ ಗೊತ್ತಾ, ಬಹಳ ಕಷ್ಟ. ಯಾಕಂದ್ರೆ ಆ ಒಂದು ತಂದೆ ಮಾಡಿರುವಂತ ಹೆಸರು ದೇವರನ್ನಾಗ್ಲೂ ನಾವು ಮಾಡಕ್ಕಾಗಲ್ಲ. ಬಟ್ ಅವರೇ ಬಟ್ ಅವರ ಹಾದಿಯಲ್ಲಿ ಮೇಬಿ ಅವರು ನಡೆದು ಬಂದಿದ್ದ ಹಾದಿಯಲ್ಲಿ ನಾವು ನಡಿಬೇಕು ಅನ್ನೋದು, ಅದೊಂದು ನಾವು ಖಂಡಿತ ಮನಸ್ಸಲ್ಲಿ ಇಟ್ಕೊಂಡು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡಿದ್ರೆ ಖಂಡಿತ ನಮ್ಮ ತಂದೆ ಆಗ್ಲಿ, ದೇವರ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲ ನಮ್ಮ ತಂದೆ ಯಾರು ಇದಾರೋ ಎಲ್ಲ ತಂದೆ ತಾಯಿ ಆಗ್ಲಿ ತಂದೆ ಆಗ್ಲಿ ಎಲ್ಲ ದೊಡ್ಡವರು ಹಿರಿಯರು ಗುರುಗಳು ಎಲ್ಲರೂ ಆಶೀರ್ವಾದ ಮಾಡ್ತಾರೆ. ಸೊ ಆ ಒಂದು ಕೆಲಸ ನೀವು ಮಾಡ್ತಿದ್ದೀರಾ, ನನ್ಗೆ ತುಂಬಾ ಇಷ್ಟ ಆಯ್ತು. ಚೆನ್ನಾಗಿ ಕಾಣಿಸ್ತಿದ್ರ. ಎಸ್ಪೆಷಲಿ ಡೈಲಾಗ್ ವೆರಿ ನೈಸ್, ಬಹಳ ಚೆನ್ನಾಗಿ ಬರ್ದಿದ್ದೀರಾ. ಡೈಲಾಗು ಆನಂದ್ ಅವರಲ್ಲ, ನಿಮ್ಮ ಅವ್ರ ಡೈಲಾಗು ಫೀಲ್ಡ್ಗೆ ಹೊಸಬನೇ ಆಗಿರ್ಬೇಕು ಗುರು,
ಅನ್ನೋ ಥರ ಅಲ್ಲ, ಆದ್ರೆ ಕಟ್ಟಿರುವಂತ ಕುಲ್ಮೆ ಬಹಳ ಹಳೇದು ಅಂತ, ಎಸ್ಪೆಷಲಿ ಬಿಕಾಸ್ ನಮ್ಮ ತಂದೆಯವ್ರ ಬಗ್ಗೆ ನಾನು ಆಗ್ಲೇ ಫಸ್ಟ್ ಬಂದಾಗ ಹೇಳಿದೆ, ಆ ಕುಲ್ಮೆ ಸಾಮಾನ್ಯವಾದ ಒಂದು ಕುಲ್ಮೆ ಅಲ್ಲ, ಇಟ್ ವಾಸ್ ಅ ವೆರಿ ಬಿಗ್ ನೇಮ್. ತುಂಬಾ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮ ತಂದೆಯವರ ಪಾತ್ರ ನೀವು ಮಾಡಿರೋದು. ನನಗೆ ಆಕ್ಚುಲಿ ಬಿಕಾಸ್ ನಾವು ಬಲರಾಮ ಮಾಡ್ತಿರೋದ್ರಿಂದ ನಾವು ಒಂದಿಷ್ಟು ಹೋಮ್ವರ್ಕ್ ಗಳೆಲ್ಲ ಮಾಡ್ಕೊಂಡ್ ಬಂದ್ವಿ. ಅದು ಒಂದ್ ಸ್ವಲ್ಪ ಅಂದ್ರೆ ಒರಿಜಿನಲ್ ಫೀಲ್ಡ್ ಅಲ್ಲ, ಒಂದ್ ಸ್ವಲ್ಪ ಕಾಲ್ಪನಿಕ ಒಂದು ಕತೆ ತಗೊಂಡಿದ್ವಿ. ಬಟ್ ರೆಫರೆನ್ಸ್ಗೆ ಅಂತ ಒಂದಿಷ್ಟು ನಾವು ನೋಡ್ತಾ ಕೆಲವೆಲ್ಲ ನಮ್ಗೆ ವಾವ್ ಎಲಿಮೆಂಟ್ಸ್ ಪ್ರತಿಯೊಂದು ಸೀನಲ್ಲೂ, ಆಮೇಲೆ ಅವ್ರ ಮೇಲೆ ನಡೆದಿದ್ದಂತ ಅಟ್ಯಾಕ್ ಆಗ್ಲಿ, ಆಮೇಲೆ ಆನಂದ್ ಅವ್ರು ಹೇಳ್ತಿದ್ರು ಆ ಒಂದು ಎಪಿಸೋಡ್ ಅವರ ಒಂದು ಏನ್ ನಾವು ಲಾಲ್ಬಾಗಲ್ಲಿ ನಾವು ಅವಾಗ ಅಲ್ಲ ಸ್ಕೂಲ್, ಐ ಥಿಂಕ್ ನಾವು ಸ್ಕೂಲಲ್ಲಿ ಇದ್ದಾಗ ನಾನು ಬರೀ ಅವ್ರ ಹೆಸರು ಕೇಳಿದ್ದೀನಿ. ಇವತ್ತು ನಾವು ಅವ್ರ ಬಗ್ಗೆ ನಾವು ಒಂದಿಷ್ಟು ವಿಡಿಯೋಸ್ ಅಲ್ಲಾಗ್ಲಿ ಅಥವಾ ಅವರು ಕೆಲವು ಫೋಟೋಸ್, ಕೆಲವರು ಹೇಳಿರೋದಂತ ಮಾತುಗಳೆಲ್ಲ ಕೇಳಿದಾಗ ಮೈ ಜುಮ್ ಅನ್ಸುತ್ತೆ. ಅಂಡ್ ವಾವ್, ಸೊ ಆ ಒಂದು ಪಾತ್ರ ನಾನು ಖುದ್ದಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ತಂದೆ ಪಾತ್ರದಲ್ಲಿ ಹೆಂಗ್ ಕಾಣಿಸ್ತೀರಾ ಅಂತ. ಚೆನ್ನಾಗಿ ಮಾಡಿರ್ತೀರಾ ಅನ್ಸುತ್ತೆ. ಎಸ್ಪೆಷಲಿ ರೀ ರೆಕಾರ್ಡಿಂಗ್ ಅಂಡ್ ಮ್ಯೂಸಿಕ್ ಬಹಳ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ, ವೆರಿ ಪ್ರಾಮಿಸಿಂಗ್. ಆ ಒಂದು ಬಿಕಾಸ್ ನನಗೆ ಟೆಕ್ನಿಕಲ್ ಬಹಳ ನನಗೆ ಒಂದು ಆಸಕ್ತಿ ಇದೆ. ಸೊ ಟೆಕ್ನಿಕಲ್ ವಿಷಯಗಳಲ್ಲಿ ಕೆಲವು ಏನ್ ಸ್ಟೆನ್ಸ್ ಯೂಸ್ ಮಾಡಿದ್ರೆ ಬಹಳಷ್ಟು ಕಮ್ಮಿ ಲೇಯರ್ಸ್ ಅಲ್ಲಿ ಇಷ್ಟು ಒಳ್ಳೆ ಮ್ಯೂಸಿಕ್ ಇದು ಮಾಡಿದ್ರೆ. ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ಬಹಳ ಲೇಯರ್ಸ್ ತುಂಬಿಡ್ತಾರೆ, ಸೊ ಎಲ್ಲ ಕ್ಲಮ್ಸಿ ಆಗ್ಬಿಡುತ್ತೆ. ಸೊ ಇದು ತುಂಬಾ ಆಡಿಯಬಲ್ ಆಗಿ ತುಂಬಾ ಚೆನ್ನಾಗಿದೆ, ವೆರಿ ನೈಸ್. ಅಂಡ್ ಎಸ್ಪೆಷಲಿ ಆನಂದ್ ರಾಜ್ ಅವರು ಚೆನ್ನಾಗಿ ಮಾಡಿದ್ದಾರೆ. DOP ಅಂಡ್ ಪ್ರೊಡ್ಯೂಸರ್ ಅವರು ಅವ್ರಿಗಾಗಿದ್ದಂತ ಬಂಡವಾಳ ಎಲ್ಲ ವಾಪಸ್ ಬರಲಿ. ಅಂಡ್ ಅಫ್ಕೋರ್ಸ್ ಹೀರೋಯಿನ್ ಅಂಡ್ ತಂಗಿ ಆಗಿ ನನ್ನ ಜೊತೆ ಆಕ್ಟ್ ಮಾಡ್ಬೇಕು ಅಂದ್ರು. ಖಂಡಿತ ತಂಗಿ ಆಗಿ, ಬಿಕಾಸ್ ಕಾವ್ಯ ಅವ್ರು ನನ್ನ ರಾಕೆಟ್ ಸಿಸ್ಟರು, ಖಂಡಿತ ನೀವು ನನ್ನ ತಂಗಿನೇ. ಅಂಡ್ ನಿವಿಷ್ಕಾ ಅವರು, ಕರೆಕ್ಟ್ ಅಲ್ವಾ? ನಿವಿಷ್ಕಾ ಅಲ್ಲ, ಅಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ್ಬಿಟ್ಟೆ, ಬೈತಾರಲ್ಲ ಇಲ್ಲ ಅಂದ್ರೆ. ನಿವಿಷ್ಕಾ ಒಂದು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದೀರಾ. ಅಂಡ್ ನೈಸ್, ಆಲ್ ದಿ ಬೆಸ್ಟ್ ಯುವರ್ ಕರಿಯರ್. ಅಂಡ್ ನಮ್ಮ ನವರಸನ್ ಅವರು, ಈಗಲ್ ಮೀಡಿಯಾ ನವರಸನ್ ಅವರು ಇಲ್ಲಿ ನಾನು ಬರೋದಕ್ಕೆ ಅವರೇ ಕಾರಣ. ನಿನ್ನೆ ಕಾಲ್ ಮಾಡಿದ್ರು, ಯಾವ್ದೋ ಬೇರೆ ಒಂದು ಫಂಕ್ಷನ್ ಇತ್ತು, ಅದನ್ನ ನಾವು ಪ್ರೀಪೋನ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಬರ್ಬೇಕಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಇದು ನಮ್ಗೆ ಹೊಸದಲ್ಲ ಈ ಜಾಗ, ನಮ್ಮ ಮನೆ ಹತ್ರ ನಿಜ ಅಷ್ಟೊಂದು ಪ್ರೀತಿ ಕೊಡ್ತಿದ್ದಾರೆ. ಅಂಡ್ ಅಫ್ಕೋರ್ಸ್ ನಮ್ಮ ನವರಸನ್ ಸಾಹೇಬರು ಈ ಒಂದು ಜಾಗ, ಈ ತರದ ಒಂದು ಜಾಗ ಪ್ರತಿ ಸಲನೂ ಹೇಳ್ತೀನಿ, ಹೊಸಬರಿಗಾಗ್ಲಿ ಹಳಬರಿಗಾಗ್ಲಿ ಈ ಒಂದು ಜಾಗ ತುಂಬಾನೇ ನಮ್ಮ ಸಿನಿಮಾದವ್ರಿಗಂತೂ ತುಂಬಾನೇ ಯೂಸ್ಫುಲ್ ಇದು. ಅಂಡ್ ನಮ್ಗೆ ಎಸ್ಪೆಷಲಿ ಈ ಸೌಂಡ್ ನೀವು ಆಕ್ಚುಲಿ ಆಯ್ಕೆ ಮಾಡ್ಕೊಂಡಿದ್ದು ಒಳ್ಳೆ ಜಾಗ, ಬಿಕಾಸ್ ಆಕ್ಷನ್ ಸಿನಿಮಾಸ್ಗಳಿಗೆ ಹೇಳಿ ಮಾಡಿದಂತ ಜಾಗ ಇದು. ಬೀಟ್ ಕ್ವಾಲಿಟಿ ಅದು ಸ್ಕ್ರೀನ್ ಅಂಡ್ ದಿ ಆಡಿಯೋ ತುಂಬಾನೇ ಚೆನ್ನಾಗಿದೆ. ನಿಮ್ ಹೋಲ್ ಟೀಮು ಎಲ್ರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಎಲ್ರಿಗೂ, ಎಲ್ಲ ಆರ್ಟಿಸ್ಟ್ಗೆ ಒಳ್ಳೇದಾಗ್ಲಿ, ಈ ಸಿನಿಮಾ ಆದಷ್ಟು ಬೇಗ ಬರಲಿ. ಅಂಡ್ ನಮ್ಮ ಕಿಟ್ಟಪ್ಪ ಅವರು ಹೇಳಿದಾಗೆ ಅಫ್ಕೋರ್ಸ್ ಮಾಧವ ಮುಗಿಸಿದ್ವಿ. ಮಾಧವ ಅದ್ಭುತವಾದ ಒಂದು ಸಿನಿಮಾ ಬಂದಿದೆ. ಅಂಡ್ ನಿನ್ನೆ ಅಷ್ಟೇ ಮಾತಾಡ್ತಿದ್ವಿ, ಸ್ವಲ್ಪ ಟೆಕ್ನಿಕಲ್ ಒಂದ್ ಸ್ವಲ್ಪ ನನಗೆ ಒಂಚೂರು ಆಸಕ್ತಿ ಜಾಸ್ತಿ ಇದೆ. ಸೊ ಹಾಗಾಗಿ ನಾನು ಟೆಕ್ನಿಕಲ್ ಬಗ್ಗೆ ಎಲ್ಲ ಹೇಳ್ತಿದ್ದೆ, ಹೆಂಗ್ ಬಂದಿದೆ ಸಿನಿಮಾ ಅಂತೇಳಿ. ಖಂಡಿತ ಆ ಸಿನಿಮಾನು ಒಂದು ಮೈಲ್ಗಲ್ ಆಗುತ್ತೆ ನನ್ನ ಒಂದು ಕರಿಯರ್ ಅಲ್ಲಿ. ಅಂಡ್ ಇವರು ಬ್ಯೂಟಿಫುಲ್ ಆಗಿ ಆಕ್ಟ್ ಮಾಡಿದ್ದಾರೆ. ನನ್ನ ಸಿನಿಮಾದ ಹಂಗೆ ಪ್ರಮೋಷನ್ ಮಾಡ್ಕೊಂಡ್ಬಿಟ್ಟೆ. ಸೊ ಇವರು ಕಿಟ್ಟಪ್ಪ ಅವರು ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಅಂಡ್ ಮುಂದೆ ಬಲರಾಮದಲ್ಲಿ ಮೋಸ್ಟ್ ಪ್ರಾಬಬ್ಲಿ ನಮ್ಮ ಪ್ರೊಡ್ಯೂಸರ್ ಆಗ್ಲಿ, ಡೈರೆಕ್ಟರ್ ಆಗ್ಲಿ ಚೈತನ್ಯ ಅವರು. ಸೊ ಖಂಡಿತ ಎಲ್ಲರೂ ಒಪ್ಕೊಂಡ್ರೆ, ನೀವು ಡೇಟ್ ಕೊಟ್ಟು ನೀವು ಮಾಡಿದ್ರೆ ಮಾಡ್ತೀವಿ. ಅಂಡ್ ಅಫ್ಕೋರ್ಸ್ ಎಲ್ಲ ನನ್ನ ಮದುವೆ ಮಿತ್ರರು ಎಲ್ರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅನೀಶ್ ಅವರು, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಅಲ್ಲ, 1 ಸೆಕೆಂಡ್, ಪ್ರೊಡ್ಯೂಸರ್ ಸರ್ ಗ್ರೀಟ್ ಮಾಡ್ಬಿಡ್ತಾರೆ, ಆಮೇಲೆ ನಾವೆಲ್ಲ ಗ್ರೂಪ್ ಫೋಟೋ ತಗೊಳ್ಳೋಣ. ಸರ್ ಬನ್ನಿ ಸರ್ ನೆಕ್ಸ್ಟ್ ನಿಮ್ ಹೇಳಿ ನಾವ್ ಹಾಕ್ಸ್ತೀವಿ. 25 ವರ್ಷದಿಂದ ನಿಮ್ ಫೋಟೋ ಅಲ್ಲಿ ಮೇಲೆ ಬರ್ಬೇಕು ಇವಾಗ. ಸೊ ಐ ರಿಕ್ವೆಸ್ಟ್ ಆನಂದ್ ಸರ್, ನೀವು ಬನ್ನಿ. ಕುಮಾರ್ ಸರ್ ಕೊಡಿ.
ಓಕೆ, ಈಗ ನಮ್ ಟೈಗರ್ ಸರ್ಗೆ, ಬಲರಾಮಗೆ ಆಲ್ ದ ವೆರಿ ಬೆಸ್ಟ್ ವಿಶಸ್. ಮಹಾದೇವ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಎಲ್ಲರೂ ಥಿಯೇಟರ್ಸ್ ಬಂದು ನೋಡ್ತೀವಿ. ಸೊ ಓಕೆ, ಸೂರಜ್ ಬನ್ನಿ. ಅಲೆಕ್ಸ್ ಪ್ಲೀಸ್ ಕಮ್. ನಮ್ ಟೀಮ್ ಅವರು ದಯವಿಟ್ಟು ಬನ್ನಿ.